विखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ. ಪ್ರಾಭಾಕರರು ಇದಂ ರಜತಂ ಜ್ಞಾನವನ್ನು ಯಥಾರ್ಥ ಅಂತ ಸಮರ್ಥನೆ ಮಾಡಲಿಕ್ಕೆ ಯುಕ್ತಿಗಳನ್ನು ಹೇಳ್ತಾ ಇದ್ದಾರೆ. ಹಿಂದೆ ವಿಗೀತ ಪ್ರತ್ಯಯ ಯಥಾರ್ಥ ಪ್ರತ್ಯಯತ್ವಾತ್ ಅಂತ ಅನುಮಾನ ಮಾಡಿದ್ದು, ಅಲ್ಲಿ ವಿಗೀತ ಪ್ರತ್ಯಯ ಅನ್ನೋ ಪಕ್ಷ ನಿರ್ದೇಶ ಮಾಡಿದ್ದಕ್ಕೆ ಯಾವುದನ್ನು ತಗೊಳ್ಬೇಕು ಅನ್ನೋದಂತೂ ವಿಮರ್ಶೆ ಮಾಡಿ ಉತ್ತರ ಕೊಟ್ಟರು. ಇನ್ನೊಂದು ಅನುಮಾನ ಮಾಡಿದರು. ಈಗ ಈ ಪ್ಯಾರಾಗ್ರಾಫ್ ನಾವು ಪಾಠ ಮಾಡಿಸ್ಕೊಳ್ತಿದ್ದೇವಲ್ಲ, ಅಲ್ಲಿ ಕಿಂಚ ವಿವಾದಾಧ್ಯಾಸಿತಂ ರಜತಜ್ಞಾನಂ ರಜತ ವಿಷಯಂ ರಜತಜ್ಞಾನತ್ವಾತ್ ಸಮ್ಮತವತ್ ಅಂತ ಮತ್ತೊಂದು ಮಾನ ಮಾಡಿದ್ದಾರೆ. ಇದನ್ನು ಕೂಡ ವಿವಾದಾಧ್ಯಾಸಿತಂ ಅಂತನ್ನೋದರಿಂದ ಹಿಂದೆ ವಿಮರ್ಶೆ ಮಾಡಿದಂತೆ ಇಲ್ಲೂ ಪಕ್ಷವನ್ನು ಇಟ್ಕೊಳ್ಬೇಕು ಅಂತ ಅಭಿಪ್ರಾಯ. ಅಂತೂ ಅವರಿಗೆ ಇದಂ ರಜತಂ ಜ್ಞಾನದಲ್ಲಿ ಇಲ್ಲದೇ ಇದ್ದದ್ದು ಯಾವುದು ತೋರಿಲ್ಲ. ಇಲ್ಲದೇ ಇದ್ದದ್ದು ತೋರೋದನ್ನು ಅನ್ಯಥಾ ಖ್ಯಾತಿ ಅಂತ ಹೇಳ್ತಾರೆ. ಇಲ್ಲದೇ ಇದ್ದದ್ದು ತೋರೋ ಪ್ರಶ್ನೆಯೇ ಇಲ್ಲ. ಒಂದು ಇನ್ನೊಂದಾಗಿ ತೋರುವ ಪ್ರಶ್ನೆನೂ ಇಲ್ಲ. ಅಲ್ಲಿ ಬರ್ತಾ ಇರೋದೆಲ್ಲವೂ ಯಥಾರ್ಥವೇ ಅನ್ನೋದು ಪ್ರಾಭಾಕರರ ಅಭಿಪ್ರಾಯ. ರಜತ ಜ್ಞಾನತ್ವ ಇದ್ದಾಗ ರಜತ ವಿಷಯಕವೇ ಆಗಿರ್ತದೆ ಜ್ಞಾನ. ರಜತ ಜ್ಞಾನತ್ವ ಬರೋದಿಲ್ಲ, ರಜತ ವಿಷಯಕ ಅಂತ ಆಗಿರ್ತದೆ. ರಜತ ಜ್ಞಾನತ್ವ ಬರೋದಿಲ್ಲ ಅಂತ ಹೋಗೊಂಡ್ರೆ ರಜತ ಜ್ಞಾನವೂ ಅಲ್ಲ, ಅದು ರಜತ ವಿಷಯಕನೂ ಅಲ್ಲ ಅಂತ ಆಗ್ತದೆ. ಹೇಳ್ತೀರಿ ರಜತ ಜ್ಞಾನ ಅಂತ, ರಜತ ವಿಷಯಕ ಅಲ್ಲ ಅಂತೀರಿ, ಹೇಗೆ ಸಾಧ್ಯ? ಇದನ್ನೇ ಅವರು ಗಟ್ಟಿಯಾಗಿಟ್ಟುಕೊಂಡು ಪ್ರಾಭಾಕರರು ಅನುಮಾನ ಮಾಡಿ ಸಮರ್ಥನೆ ಮಾಡಿದರು. ನಿನ್ನೆ ಇಷ್ಟನ್ನು ಹೇಳಿದ್ದೆ ಸ್ವಲ್ಪ. ಇವತ್ತು ಅದರ ಮುಂದಿನ ವಾಕ್ಯಗಳನ್ನು ನೋಡಿ ಅಲ್ಲಿ ಚರ್ಚೆ ನಡೀತಾ ಇರೋದನ್ನು ನೋಡೋಣ. ಸ್ಯಾದೇತತ್ ಕಿಮಿದಂ ರಜತಜ್ಞಾನಂ ನಾಮ ರಜತಸ್ಯ ಜ್ಞಾನಂ ರಜತಜ್ಞಾನಂ ರಜತಂಚ ತಜ್ಞಾನಂಚ ಇತಿ ವಾ ರಜತ ಶಬ್ದೋಲ್ಲೇಖಿ ಜ್ಞಾನಂ ವಾ ರಜತಾರ್ಥಿನಃ ಪ್ರವೃತ್ತಿ ಹೇತು ಜ್ಞಾನಂ ವಾ ರಜತಮಿತಿ ಜ್ಞಾನಂ ವಾ. ರಜತಜ್ಞಾನಂ ವಿವಾದಾಧ್ಯಾಸಿತಂ ರಜತಜ್ಞಾನಂ ರಜತ ವಿಷಯಂ. ರಜತ ವಿಷಯಂ ಅಂದರೆ ಬಹುರೀ ಸಮಾಸ ಮಾಡಿದಾಗ ರಜತ ವಿಷಯಕಂ ರಜತ ಜ್ಞಾನತ್ವಾತ್ ಸಮ್ಮತವತ್ ಅಂತ ತಾನೇ ಇಲ್ಲಿ ಅನುಮಾನ ಮಾಡಿದ್ದು ಪ್ರಾಭಾಕರ್. ಇದರ ಮೇಲೆ ಶಿಷ್ಯರು ವಿಕಲ್ಪ ಮಾಡಿ ಕೇಳ್ತಾರೆ ಪ್ರಶ್ನೆ, ಅಥವಾ ವಾದಿಯಾದರೂ ಸರಿ. ಪ್ರಾಭಾಕರ್ರಿಗೆ ಕೇಳಿದ್ರಂತೆ, ಈ ಅನುಮಾನದಲ್ಲಿ ಪಕ್ಷ ರಜತ ಜ್ಞಾನಂ ಅಂತ ಮಾಡಿದ್ರಿ, ಹೇತುನು ರಜತ ಜ್ಞಾನತ್ವ ಅಂತ ಮಾಡಿದ್ರು. ಹೇತು ವಿಮರ್ಶೆ ಅಂತಾದರೂ ಇಟ್ಕೊಳ್ಬೋದು. ಹೇತುವಿನ ವಿಮರ್ಶೆ ಏನು ಮಾಡ್ತಿದ್ದಾರೆ? ರಜತ ಜ್ಞಾನಂ ನಾಮ ಕಿಂ ಅಂತ ಕೇಳ್ತಾರೆ. ರಜತ ಜ್ಞಾನ ಅನ್ನೋದರಿಂದ ಯಾವುದನ್ನು ಇಟ್ಕೊಳ್ತೀರಿ? ರಜತಸ್ಯ ಜ್ಞಾನಂ ರಜತ ಜ್ಞಾನಂ ಅಂತ ಷಷ್ಠಿ ತತ್ಪುರುಷ ವಿಗ್ರಹ ಮಾಡಿದಾಗ ಬರುವ ಅಭಿಪ್ರಾಯವೋ, ರಜತಂಚ ತಜ್ಞಾನಂಚ ರಜತ ಜ್ಞಾನಂ ಅಂತ ಕರ್ಮಧಾರೆಯ ಸಮಾಸ ಮಾಡಿದಾಗ ಬರುವ ಅಭಿಪ್ರಾಯವನ್ನು, ರಜತ ಶಬ್ದೋಲ್ಲೇಖಿ ಜ್ಞಾನಂ ಅಂತ ರಜತ ಶಬ್ದದಿಂದ ಉಲ್ಲೇಖಿಸಲ್ಪಡುವ ಜ್ಞಾನ ರಜತ ಜ್ಞಾನ ಅಂತನೋ. 3. 4ನೇದ್ದು ರಜತಾರ್ಥಿನ ಪ್ರವೃತ್ತಿ ಹೇತು ಜ್ಞಾನಂ ವಾ ರಜತ ಜ್ಞಾನಂ ರಜತಾರ್ಥಿನಃ ಪ್ರವೃತ್ತಿ ಹೇತುಭೂತ ಜ್ಞಾನಂ ವಾ ಅಂತ 4. ಅಂದರೆ ಬೆಳ್ಳಿ ಬೇಕು ಅಂತ ಅಪೇಕ್ಷಿಸುವವನು ಪ್ರವೃತ್ತಿ ಮಾಡುವಾಗ ರಜತ ಜ್ಞಾನ ಮಾಡಿಕೊಂಡಿರ್ಬೇಕಲ್ವಾ, ಆ ರಜತ ಜ್ಞಾನವನ್ನು ಇಲ್ಲಿ ಅಭಿಪ್ರಾಯದಲ್ಲಿ ಇಟ್ಟುಕೊಂಡಿದ್ದೀರೋ. 4. ರಜತ ಮಿತಿ ಜ್ಞಾನಂ ವಾ ರಜತಂ ಅಂತ ಇಷ್ಟೇ ಜ್ಞಾನವನ್ನು ಇಲ್ಲಿ ರಜತ ಜ್ಞಾನ ಅನ್ನೋದರಿಂದ ಇಟ್ಟುಕೊಂಡಿದ್ದೀರೋ. ಒಟ್ಟು ಎಷ್ಟು ವಿಕಲ್ಪಗಳಾಯಿತು ನೋಡ್ಕೊಂಡ್ರ? 5. ಈ 5 ವಿಕಲ್ಪವನ್ನ ಶಿಷ್ಯರು ಮಾಡಿದ್ದಾರೆ ಅಂತಾದರೂ ಇಟ್ಕೊಳ್ಳಿ, ಪ್ರಾಭಾಕರರೇ ಮಾಡಿಕೊಂಡು ಉತ್ತರ ಕೊಡ್ತಿದ್ದಾರೆ ಅಂತಾದರೂ ಇಟ್ಕೊಳ್ಳಿ, ಅಥವಾ ವಾದಿ ಹೀಗೆ ಪ್ರಶ್ನೆ ಮಾಡಬಹುದು ಅಂತಾದರೂ ಇಟ್ಕೊಳ್ಳಿ. ಯಾಕಂದ್ರೆ ಅನುಮಾನ ಮಾಡಿದವರಂತೂ ಪ್ರಾಭಾಕರರು. ವಿವಾದಾಧ್ಯಾಸಿತಂ ರಜತಜ್ಞಾನಂ ಅದು ರಜತ ವಿಷಯಂ ರಜತ ಜ್ಞಾನತ್ವಾತ್ ಸಂಪ್ರತಿಪನ್ನವತ್ ಅಂತ ಅನುಮಾನ ಮಾಡಿದವರು ಯಾರು? ಪ್ರಾಭಾಕರ್.
ಆ ಪ್ರಾಭಾಕರ ಈ ಅನುಮಾನದ ಮೇಲೆ ಹೇತು ರಜತ ಜ್ಞಾನತ್ವಾತ್ ಅಂತ ಮಾಡಿದ್ರಿಂದ ಹೇತುವಿನ ಅಭಿಪ್ರಾಯ ರಜತ ಜ್ಞಾನಂ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಈ 5 ವಿಕಲ್ಪವನ್ನು ಮಾಡಿಕೊಂಡ್ರು. 5 ವಿಕಲ್ಪದ ಬಗ್ಗೆ ಪ್ರಾಭಾಕರರು ಕೊಡೋ ವಿಮರ್ಶೆ ಏನು ಅಂದರೆ, ನ ಪ್ರಥಮ ರಜತಸ್ಯ ಜ್ಞಾನಂ ರಜತ ಜ್ಞಾನಂ ಅಂತ ಷಷ್ಠಿ ತತ್ಪುರುಷ ಇಟ್ಕೊಂಡು ಮಾಡಿ ವಿಗ್ರಹ ಮಾಡಿದಂಥ ಅಭಿಪ್ರಾಯನೂ ಇಟ್ಕೊಳ್ಳಿಕ್ಕೆ ಬರಲ್ಲ. ಯಾಕೆ? ಷಷ್ಠ್ಯರ್ಥಸ್ಯ ವಿಷಯ ವಿಷಯೀ ಭಾವ ವ್ಯತಿರೇಕೇಣ ಅಸಂಭವಾತ್ ಸಾಧ್ಯ ಅವಿಶಿಷ್ಟತ್ವಾತ್. ಸಮಸ್ಯೆ ನೋಡಿ, ಷಷ್ಠ್ಯರ್ಥ ನೋಡಿ, ಇದು ಹೇತು ವಿಮರ್ಶೆ. ಸಾಧ್ಯ ರಜತ ವಿಷಯಕಂ ಅಂತ ಸಾಧ್ಯ ಆಗಿದೆ. ಸಾಧ್ಯ ಯಾವುದು? ರಜತ ವಿಷಯಕತ್ವ. ಹೇತು ಯಾವುದು? ರಜತ ಜ್ಞಾನಂ ರಜತ ಜ್ಞಾನತ್ವ. ರಜತ ಜ್ಞಾನತ್ವ ಅನ್ನೋಲ್ಲಿ ರಜತ ಜ್ಞಾನ ಸೇರ್ಕೊಂಡಿದೆ. ವಿಗ್ರಹ ಹೇಗೆ ಅಂತ ಕೇಳಿದಾಗ ರಜತಸ್ಯ ಜ್ಞಾನಂ ಅಂತ ಮೊದಲನೇ ವಿಕಲ್ಪ ಷಷ್ಠಿ ತತ್ಪುರುಷ ಇಟ್ಕೊಂಡು ಬಿಟ್ರೆ, ರಜತಸ್ಯ ಅನ್ನೋಲ್ಲಿರುವ ಷಷ್ಠಿಗೆ ವಿಷಯ ವಿಷಯ ಭಾವನೆ ಹೇಳಬೇಕು. ಜ್ಞಾನಕ್ಕೂ ವಿಷಯಕ್ಕೂ ಇರುವ ಸಂಬಂಧ ವಿಷಯ ವಿಷಯ ಭಾವನೆ ಅಲ್ವೇ? ಈಗ ನೋಡಿ, ಘಟಜ್ಞಾನಂ ಅಂದಾಗ ಘಟಸ್ಯ ಜ್ಞಾನಂ ಅಂತ ವಿಗ್ರಹ ಮಾಡಿಕೊಂಡ್ರೆ ಘಟಕ್ಕೂ ಜ್ಞಾನಕ್ಕೂ ಇರುವ ಸಂಬಂಧ ಯಾವುದು? ವಿಷಯ ವಿಷಯ ಭಾವ. ಅದು ಬಿಟ್ಟು ಬೇರೆ ಹೇಳಲಿಕ್ಕೆ ಬರೋದೇ ಇಲ್ಲ. ಅದನ್ನೇ ಹೇಳಿದ್ರು. ಷಷ್ಠಿ ತತ್ಪುರುಷ ಅಂತ ಇಟ್ಟುಕೊಂಡು ಹೊರಟ್ರೆ ಷಷ್ಠ್ಯರ್ಥ, ಷಷ್ಠಿ ವಿಭಕ್ತಿಗೊಂದು ಅರ್ಥ ಇದೆ. ಷಷ್ಠಿ ವಿಭಕ್ತಿಗೆ ಅರ್ಥ ಏನು? ಸಂಬಂಧ ಅಂತ ಅರ್ಥ. ಜ್ಞಾನಕ್ಕೂ ವಿಷಯಕ್ಕೂ ಇರುವ ಸಂಬಂಧ ವಿಷಯ ವಿಷಯ ಭಾವನೆ, ಅದಕ್ಕಿಂತ ಬೇರೆ ಹೇಳಲಿಕ್ಕೆ ಬರೋದೇ ಇಲ್ಲ. ಅವಾಗೇನಾಯ್ತು? ರಜತ ವಿಷಯಕಂ ರಜತ ವಿಷಯ ವಿಷಯೀ ಭಾವತ್ವಾತ್ ಅಂತ ಹೇಳಬೇಕಾಯ್ತು. ರಜತ ವಿಷಯೀಕಾರಿತ್ವಾತ್ ಅಂತ ಅನ್ಬೇಕು. ರಜೆ ವಿಷಯ ಮಾಡೋದು ಅವರಿಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಲ್ಲ, ಪ್ರಾಭಾಕರಿಗೆ ಇಷ್ಟ ಇದೆ. ರಜತ ವಿಷಯಕನೇ ಜ್ಞಾನ. ಅದು ರಜತ ವಿಷಯಕನೇ. ಇಲ್ಲೇನಾಗೋಯ್ತು? ಸಾಧ್ಯ ರಜತ ವಿಷಯಕತ್ವನೇ ಸಾಧ್ಯ ಆಯ್ತು. ರಜತ ವಿಷಯಕತ್ವಾತ್ ಅನ್ನೋದೇ ಹೇತು ಆಗ್ಬಿಡ್ತು. ರಜತ ಜ್ಞಾನತ್ವ ಸಾಧ್ಯ ಹೇತುಗಳು ಏನಾಗ್ಬಿಡ್ತು? ಎರಡು ಒಂದೇ ಆಗ್ಬಾರ್ದಿತ್ತು, ಒಂದೇ ಆಗ್ಬಿಡ್ತು. ಸಾಧ್ಯ ವಿಶಿಷ್ಟ ದೋಷ. ಅದಕ್ಕೆ ಹೇಳಿದ್ರು ಸಾಧ್ಯ ಅವಿಶಿಷ್ಟತ್ವಾತ್ ಅಂತ ಅದಕ್ಕೆ ದೋಷ ಕೊಟ್ಟರು. ನೋಡಿ, ಆ ವಾಕ್ಯ ಅಬ್ಸರ್ವ್ ಮಾಡಬಹುದು. ಪ್ರಾಭಾಕರ್ ಹೇಳ್ತಾರೆ, ರಜತಸ್ಯ ಜ್ಞಾನಂ ರಜತ ಜ್ಞಾನಂ ಅಂತ ಷಷ್ಠಿ ತತ್ಪುರುಷ ಮಾಡಿದಾಗ ಷಷ್ಠ್ಯರ್ಥಸ್ಯ ವಿಷಯೀ ವಿಷಯೀ ಭಾವ ವ್ಯತಿರೇಕೇಣ ಅಸಂಭವಾತ್ ಸಾಧ್ಯ ಅವಿಶಿಷ್ಟತ್ವಾತ್ ಅಂತ ಅನುಮಾನಕ್ಕೆ ಸಾಧ್ಯ ಹೇತು ಒಂದೇ ಆಗಿಬಿಟ್ರೆ ಸಾಧ್ಯಾವಿಶಿಷ್ಟತಾ ಅನ್ನೋ ದೋಷ ಬರ್ತದೆ. ಸಾಧ್ಯ ಹೇತು ಒಂದೇ ಆಗಬಾರ್ದು. ಪರ್ವತಃ ವನ್ನಿಮಾನ್ ವನ್ನಿಮತ್ವಾತ್ ಹೀಗೆ ಅನುಮಾನ ಮಾಡ್ಲಿಕ್ಕೆ ಬರ್ತದ? ಯಾಕೆ? ವನ್ನಿಮಾನ್ ಅಂತ ವನ್ನಿಮತ್ವನೇ ಸಾಧ್ಯ, ವನ್ನಿಮತ್ವಾತ್ ಅಂತ ಅನ್ನೋದನ್ನೇ ಹೇತು ಮಾಡಿದ್ರೆ ಸಾಧ್ಯ ಹೇತುಗಳು ಒಂದೇ ಆದದ್ರಿಂದ ಅನುಮಿತಿನ ಹುಟ್ಟಲ, ವ್ಯಾಪ್ತಿ ಜ್ಞಾನ ಬರಲ್ಲ. ಈ ಸಮಸ್ಯೆ ತಲೆದೂರುತ್ತದೆ. ಅದಕ್ಕೆ ಷಷ್ಠಿ ತತ್ಪುರುಷ ಸಮಾಸ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದು ಮೊದಲನೇ ವಿಕಲ್ಪಕ್ಕೆ ನಿರಾಕರಣೆ ಆಯ್ತು. ಎರಡನೇ ವಿಕಲ್ಪ ಯಾವುದು? ರಜತಂಚ ತತ್ ಜ್ಞಾನಂಚ ರಜತ ಜ್ಞಾನಂ. ಇದು ಎರಡನೇ ವಿಕಲ್ಪ. ಈ ವಿಕಲ್ಪಕ್ಕೂ ಉತ್ತರ ಕೊಡ್ತಾರೆ, ನ ದ್ವಿತೀಯ. ಯಾಕೆ? ಉಭಯ ಅಸಿದ್ಧೇ. ಉಭಯ ಅಸಿದ್ಧೇ ಅಂದರೆ ಎದುರುಗಡೆ ಪ್ರಾಭಾಕರರಿಗೆ ಎದುರುಗಡೆ ಯಾರಿದ್ದಾರೆ ಅವರಿಗೂ ಪ್ರಾಭಾಕರರಿಗೂ ಸಮ್ಮತವಾದದ್ದು ಯಾವಾಗಲೂ ಹೇತು ಆಗಬೇಕು. ಹೇತು ಯಾವಾಗಲೂ ಉಭಯ ಸಮ್ಮತ ಅಂದ್ರೆ ಉಭಯವಾದಿ ಸಮ್ಮತ ಆಗಿರ್ಬೇಕು. ವಾದಿ ಪ್ರತಿವಾದಿಗಳಿಗದು ಸಮ್ಮತ ಆಗಿರ್ಬೇಕು. ರಜತಂಚ ತತ್ ಜ್ಞಾನಂಚ ಅಂತ ಮಾಡಿದಾಗ ರಜತ ರೂಪ ಜ್ಞಾನ ಅಂತ ಅರ್ಥ ಬರ್ತದೆ. ನಿಮಗೆ ಗೊತ್ತಿದ್ದಂತೆ ಕೃಷ್ಣಶ್ಚಾಸೌ ಸರ್ಪ ಅಂತ ಮಾಡಿದ್ರೆ ವಿಗ್ರಹ ಕೃಷ್ಣ ರೂಪವಾದ ಸರ್ಪ. ಕೃಷ್ಣ ಅಂದ್ರೆ ಕಪ್ಪು ಅಂತ ಅರ್ಥ. ಕಪ್ಪಾದ ಸರ್ಪ ಅಂತ ವಿಶೇಷಣ ವಿಶೇಷ ಭಾವ ಅಲ್ಲಿ ವಿವರಣೆ ಕೊಡ್ತದೆ. ವಿಶೇಷಣ ವಿಶೇಷ ಭಾವ ಉಂಟಾಗ್ತದೆ. ಪ್ರಕೃತದಲ್ಲಿಯೂ ರಜತಂಚ ತತ್ ಜ್ಞಾನಂಚ ಅಂತ ವಿಗ್ರಹ ಮಾಡಿದಾಗ ರಜತ ರೂಪವಾದ ಜ್ಞಾನ ಅಂದ್ರೆ ರಜತಾಕಾರ ಜ್ಞಾನ ಅಂತ ಆಗ್ಬಿಡ್ತದೆ ಅರ್ಥ. ಅವಾಗ ಹೇತು ರಜತಾಕಾರ ಜ್ಞಾನತ್ವಾತ್ ಅಂತ ಹೇಳ್ದಂಗೆ ಆಯ್ತು ಅದ್ರದ್ದು ಅಭಿಪ್ರಾಯ.
ಆಚಾರ್ಯ. ನೋಡಿ, ವಿವಾದಾಧ್ಯಾಸಿತಂ ರಜತ ಜ್ಞಾನಂ ರಜತ ವಿಷಯಕಂ ರಜತಾಕಾರ ಜ್ಞಾನತ್ವಾತ್ ಅಂತ ಹೇತು ಆಗ್ಬಿಡ್ತದೆ. ಆಚಾರ್ಯ. ರಜತಾಕಾರ ಜ್ಞಾನ ರಜತಾಕಾರ ಅನ್ನೋ ಅಭಿಪ್ರಾಯ ಇಬ್ಬರಿಗೂ ಇಲ್ಲ, ಸಮ್ಮತ. ಸಮ್ಮತವಲ್ಲ. ಸಮ್ಮತ ಇಲ್ಲ. ಹಾಗಾಗಿ ರಜತಂಚ ತತ್ ಜ್ಞಾನಂ ಅಂತನ್ನುವ ಕರ್ಮಧಾರೆಯ ವಿಗ್ರಹ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಉಭಯ ಅಸಿದ್ಧೇ ಜ್ಞಾನಸ್ಯ ನಿರಾಕಾರತ್ವಾತ್ ಅಂತ ಹೇಳಿದ್ದಾರೆ. ಅದು ಜ್ಞಾನ ನಿರಾಕಾರ, ಜ್ಞಾನ ಸಾಕಾರ ಅಲ್ಲ. ಅಭಿಪ್ರಾಯ ಜ್ಞಾನಾಕಾರ ರಜತ ಅಲ್ಲ, ರಜತಾಕಾರ ಜ್ಞಾನ ಅಲ್ಲ ಅಂತ ಇಷ್ಟು ಇಟ್ಕೊಳ್ಬೇಕು. ಜ್ಞಾನ ಯಾವತ್ತು ವಿಷಯದ ಆಕಾರ ಅಥವಾ ವಿಷಯದ ಆಕಾರವೇ ಜ್ಞಾನ ಅಂತ ಆಗ್ಲಿಕ್ಕೆ ಅವಕಾಶ. ಅದು ಹೇಳೋರು ಯಾರು ಗೊತ್ತಾ? ವಿಜ್ಞಾನವಾದಿಗಳು. ವಿಜ್ಞಾನವಾದಿಗಳು ಬೌದ್ಧರು. ಅವರು ಹೇಳ್ತಾರೆ ಹೊರತು ಇವರು ಅದನ್ನು ಒಪ್ಲಿಕ್ಕೆ ಆಗಲ್ಲ. ನ ತೃತೀಯ, ಮೂರನೇ ವಿಕಲ್ಪ ಯಾವುದು? ರಜತ ಶಬ್ದೋಲ್ಲೇಖಿ ಜ್ಞಾನಂಬ ರಜತ ಜ್ಞಾನಂ ಅಂತ ಇಟ್ಕೊಳ್ತೀನಿ ಅಂತಂದ್ರು. ರಜತ ಶಬ್ದೋಲ್ಲೇಖಿ ಜ್ಞಾನಂ ಅಂದ್ರೆ ರಜತ ಎಂಬ ಶಬ್ದ, ರಜತ ಶಬ್ದದಿಂದ ಉಲ್ಲೇಖಕ್ಕೊಳಪಡುವಂತಹ ಜ್ಞಾನವೆಲ್ಲ ರಜತ ಜ್ಞಾನ ಅಂತ ಹೇಳ್ತೀನಿ. ಹೀಗಂದಾಗ ಅನುಮಾನವು ರಜತ ಜ್ಞಾನಂ ರಜತ ವಿಷಯಕಂ ರಜತ ಶಬ್ದೋಲ್ಲೇಖಿ ಜ್ಞಾನತ್ವಾತ್ ಅಂತ ಅನುಮಾನ ಆಯಿತು. ಆದರೆ ಇದು ಕೂಡ ಸಮಸ್ಯೆ ಇದೆ. ಉಲ್ಲೇಖಾರ್ಥಸ್ಯ ವಿಷಯತ್ವೇ ಅಸಿದ್ಧೇಹೇ ಅಂತಂತಾರೆ. ಉಲ್ಲೇಖ ಅಂತ ನೀವೇನು ಹೇತುವಿನಲ್ಲಿ ಸೇರಿಸಿದ್ರಿ, ಉಲ್ಲೇಖಿ ಜ್ಞಾನಂ ಅಂತ. ಉಲ್ಲೇಖ ಅಂದ್ರೆ ಏನು ಅಂತ ಹೇಳಬೇಕಲ್ಲ, ವಿವರಣೆ ಕೊಡಬೇಕಾಗ್ತದೆ. ಹೇತು ಮಾಡುವಾಗ ರಜತೋಲ್ಲೇಖಿ ರಜತ ಶಬ್ದೋಲ್ಲೇಖಿ ಜ್ಞಾನಂ ಅಂತ ಹೇಳುತ್ತೀರಿ. ಆದ್ರೆ ಉಲ್ಲೇಖ ಅಂದ್ರೆ ಏನು? ಒಂದು ವೇಳೆ ಏನಾದರೂ ರಜತ ಉಲ್ಲೇಖ ಅಂದ್ರು ರಜತ ಶಬ್ದೋಲ್ಲೇಖ ಅಂದ್ರು ರಜತ ವಿಷಯಕ ಅಂದ್ರು ಒಂದೇ ಅಂತ ಅಭಿಪ್ರಾಯ ಇಟ್ಕೊಂಡ್ಬಿಟ್ರೆ ಅದಕ್ಕೆ ದೋಷ ಕೊಟ್ಟರು. ವಿಷಯತ್ವೇ ಅಸಿದ್ಧೇ ರಜತ ಜ್ಞಾನಂ ಅಂತ ಪಕ್ಷ ಮಾಡಿದ್ರಿ. ಅಲ್ಲಿ ನೈಯಾಯಿಕರು ರಜತ ಶಬ್ದೋಲ್ಲೇಖಿ ಜ್ಞಾನತ್ವಾತ್ ಅಂತ ಹೇತು ಮಾಡಿದಾಗ ರಜತ ಶಬ್ದೋಲ್ಲೇಖ ಅಂದ್ರೆ ರಜತ ವಿಷಯಕತ್ವ ಅಂತ ಅರ್ಥ ಇಟ್ಟುಕೊಂಡ್ರೆ ಪುನಃ ವಿಷಯತ್ವ ಅನ್ನೋದು ಪಕ್ಷದಲ್ಲಿ ಬರದೇ ಇದ್ದದ್ದಕ್ಕೆ ಸ್ವರೂಪ ಸಿದ್ಧಿ ಬಂದ್ಬಿಡ್ತದೆ. ನೋಡಿ, ರಜತ ಶಬ್ದೋಲ್ಲೇಖಿ ಜ್ಞಾನಂ ಅಂತ ಏನಾದರೂ ಅರ್ಥ ಇಟ್ಟುಕೊಂಡ್ರೆ ಉಲ್ಲೇಖ ಅನ್ನೋದು ವಿಷಯತ್ವ ರೂಪವಾದ ಉಲ್ಲೇಖವನ್ನೇ ಇಟ್ಕೊಂಡ್ಬಿಟ್ರೆ ಅದಕ್ಕೆ ಉಲ್ಲೇಖಾರ್ಥಸ್ಯ, ಉಲ್ಲೇಖ ಅಲ್ಲ ಉಲ್ಲೇಖಾರ್ಥ. ಉಲ್ಲೇಖ ಅನ್ನೋದದ ಅರ್ಥ ಉಲ್ಲೇಖಾರ್ಥತ್ವ ವಿಷಯತ್ವ ಒಂದೇ ಅಂತ ಅದು ಒಂದಿದೆ. ಉಲ್ಲೇಖಿತ್ವ ರೂಪವಾದ ವಿಷಯತ್ವ ಅಂತ ಹೇಳ್ತಾರೆ. ಅದನ್ನೇ ಇಟ್ಟುಕೊಂಡ್ರೆ ಕರೆಯಲ್ಪಡುವುದು ಅಂತ ಅರ್ಥ. ಸರಿ, ಕರೆಯಲ್ಪಡೋದು ಅಂತ ಒಂದರ್ಥ, ವಿಷಯವಾಗೋದು ಅಂತ ಇನ್ನೊಂದು ಅರ್ಥ. ಅದೇ ಇಲ್ಲಿ ವಿಷಯವಾಗೋದು ಅನ್ನೋ ಅರ್ಥದಲ್ಲಿ ಇಲ್ಲೇನಾದ್ರೂ ನೀವು ಅಭಿಪ್ರಾಯ ಇಟ್ಕೊಂಡ್ಬಿಟ್ರೆ ಮೊದಲೇ ಹೇಳಿದಂಗೆ ಅದು ಒಂದು ದೋಷ ಇದೆ. ಪಕ್ಷದಲ್ಲಿ ಹೇತು ಬರದೇ ಇರೋ ಹಂಗಾಗ್ತದೆ ಅಂತ ನೈಯಾಯಿಕರ ಪ್ರಕಾರ. ಪಕ್ಷ ರಜತ ಜ್ಞಾನಂ ಅಂತ ಮಾಡ್ಕೊಳ್ಳಿ. ವಿವಾದಾಧ್ಯಾಸಿತಂ ಇದಂ ರಜತಂ ಇತಿ ಜ್ಞಾನಂ ಪಕ್ಷ ನಿರ್ದೇಶ ಮಾಡಿದ್ದಾರೆ. ಪಕ್ಷದಲ್ಲಿ ಹೇತು ಬರಲ್ಲ ನೈಯಾಯಿಕರ ಪ್ರಕಾರ. ಅವಾಗ ನೈಯಾಯಿಕರು ಅಸಿದ್ಧಿಯನ್ನು ಉದ್ಭಾವನೆ ಮಾಡಿಟ್ಬಿಡ್ತಾರೆ. ಅದಕ್ಕೆ ಅಸಿದ್ಧೇಹೆ ಅಂತಂದ್ರು. ಇನ್ನು ತಜ್ಞಾನ ಜನಿತ ಸ್ಮೃತಿ ಮಾತ್ರ ಯೋನಿತ್ವೇ ಪೂರ್ವಪದ ಮಾತ್ರ ಜ್ಞಾನೇನಾಪಿ ರಜತ ಪದಸ್ಯ ರಜತ ಸ್ಮರಣ ಸಂಭವೇನ ವ್ಯಭಿಚಾರಾತ್ ಅಂತಂತಾರೆ. ಇನ್ನೂ ಒಂದು ದೋಷ. ಒಂದು ವೇಳೆ ಇಲ್ಲೇನಾದರೂ ರಜತ ಶಬ್ದ ಉಲ್ಲೇಖಿ ಜ್ಞಾನತ್ವಾತ್ ಅಂತ ಹೇತು ಮಾಡಿಬಿಟ್ರೆ ಅನೈಕಾಂತಿಕತಾ ಬರ್ತದೆ. ತಜ್ಞಾನ ಜನಿತ ಸ್ಮೃತಿ ಮಾತ್ರ ಯೋನಿತ್ವೇ ಅಂತಂತಾರೆ. ತಜ್ಞಾನ ಜನಿತ ಸ್ಮೃತಿ ಮಾತ್ರ ಯೋನಿತ್ವೇ ಅಂದ್ರೆ ಏನು? ಪೂರ್ವಪದ ಮಾತ್ರ ಜ್ಞಾನೇನಾಪಿ ರಜತ ಪದಸ್ಯ ಸ್ಮರಣ ಸಂಭವೇನ ಅಲ್ವಾ? ಯಾವಾಗಲೂ ಅಷ್ಟೇ. ರಜತ ಶಬ್ದ ಉಲ್ಲೇಖಿ ಜ್ಞಾನತ್ವಾತ್ ಅಂತ ಹೇಳಿದ್ರಲ್ವಾ? ಎಂಥ ವಿಚಿತ್ರವಾದ ಪ್ರಶ್ನೆ. ಈ ರಜತ ಶಬ್ದ ಉಲ್ಲೇಖಿ ಜ್ಞಾನತ್ವಾತ್ ಅಂದಾಗ ರಜತ ಶಬ್ದ ಉಲ್ಲೇಖಿ ಜ್ಞಾನತ್ವದ ಅಭಿಪ್ರಾಯವೇ ಇಷ್ಟ ಆಗ್ತದೆ. ಏನು? ಈಗ ನೋಡಿ, ತಜ್ಞಾನ ಜನಿತ ಸ್ಮೃತಿ ಮಾತ್ರ ಯೋನಿತ್ವ ಬಂದ್ಬಿಡ್ತದೆ. ಹಂಗಂದ್ರೆ ಏನು ಅಂತ ಹೇಳ್ತೀನಿ. ಸ್ಮೃತಿಗೆ ಕಾರಣವಾಗೋದಕ್ಕೆ ಸ್ಮೃತಿ ಮಾತ್ರ ಯೋನಿ ಅಂತ ಕರೀತಾರೆ. ಕೆಲವು ಶಬ್ದ ಕೇಳಿದ ಕೂಡಲೇನೆ ಸ್ಮರಣೆ ಹುಟ್ಟುಕೊಳ್ತದೋ ಇಲ್ಲೋ? ಶಬ್ದದಿಂದ ಸ್ಮರಣೆ ಹುಟ್ಟುತ್ತಾನೆ.
ಹೊಡ್ತು ಹೊಡ್ತು. ಪೂರ್ವಪದ ಮಾತ್ರ ಜ್ಞಾನೇನಾಪಿ ರಜತ ಪದಸ್ಯ ಸ್ಮರಣ ಸಂಭವೇನ. ಪೂರ್ವಪದ ಕೇಳಿದ ಕೂಡಲೇ ರಜತದ ಸ್ಮರಣೆ ಬಂದ್ಬಿಡ್ತದೆ. ಅವಾಗೇನಾಯ್ತು, ರಜತ ಶಬ್ದೋಲ್ಲೇಖಿ ಜ್ಞಾನತ್ವ ಅನ್ನೋದು ಪೂರ್ವಪದ ಸ್ಮರಣ ಮಾತ್ರದಿಂದಲೇ, ರಜತ ಪದದ ಸ್ಮರಣ ಮಾತ್ರದಿಂದಲೇ ಬರ್ತದೆ. ಆದ್ರೆ ಆ ರಜತ ಜ್ಞಾನದಲ್ಲಿ ಏನಿದೆ, ರಜತ ಶಬ್ದ ಉಲ್ಲೇಖಿ ಜ್ಞಾನತ್ವ ಇದೆ. ಆದ್ರೆ ಅದು ರಜತ ವಿಷಯಕ ಅಲ್ಲ, ಪದ ವಿಷಯಕ ಅದು. ಸತ್ಯಜ್ಞಾನ ಅಂತ ಹೇಳ್ಬೇಕಾ ಸರ್? ಈಗ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೇನೆ. ಅಚ್ಚಾ ಈ ಪಾಠ ಮಾಡುವಾಗ ನನ್ನ ಬಾಯಿಂದ ನೀವು ರಜತ ಅಂತ ಪದ ಕೇಳ್ತೀರಿ. ಅಚ್ಚಾ ರಜತ ಪದದಿಂದ ನಿಮಗೆ ರಜತದ ಸ್ಮರಣೆನೂ ಬರ್ತದೆ, ರಜತ ಪದವೂ ತಿಳಿತದೆ ಅಲ್ವಾ? ಪದದ ಸ್ಮರಣೆ ಬರ್ತದೆ. ಅಚ್ಚಾ ಅಚ್ಚಾ. ಅಥವಾ ಬೇಡವೇ ಬೇಡ, ರಜತದ ಪದ ಸ್ಮರಣೆ ಬರ್ತದೋ ಇಲ್ಲ ಕೆಲವೊಮ್ಮೆ, ಬರುತ್ತಲ್ಲ ಸರ್? ಅಥವಾ ಬರ್ತದೆ. ವಸ್ತು ನೋಡಿದಾಗಲೂ ಪದ ಸ್ಮರಣೆ ಬರ್ತದೆ. ಹೌದು ಹೌದು. ಆ ಪದ ಸ್ಮರಣೆ ಅದು ರಜತ ವಿಷಯಕನೋ ಪದ ವಿಷಯಕನೋ? ಅದು ಆ, ಎರಡು ಆಗಲ್ಲ. ಎರಡು ಪದ ವಿಷಯವಾಗಿದೆ. ಮತ್ತೆ ಅದನ್ನೇ ಹೇಳ್ತಿದ್ದೇನೆ, ಪದ ಸ್ಮರಣೆ ಯಾವತ್ತು ಪದ ವಿಷಯಕ್ಕೆ ಹೊರತು ಪದದಿಂದ ವಾಚ್ಯವಾದ ವಸ್ತು ವಿಷಯಕ ಆಗಿರಲ್ಲ. ಅದು ನನಗೆ ಸ್ಮರಣೆ ಬರುತ್ತಲ್ಲ, ರಜತ ಸ್ಮರಣೆ ಬರುತ್ತೆ. ಅದು ಆಮೇಲೆ ನೆಕ್ಸ್ಟ್ ಸ್ಟೆಪ್, ಅದು ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಆಚೆ ಅದು ಬೇಕಿಲ್ಲ. ಪದ ಕೇಳಿದ ಹೌದು ಹೌದು. ಪದ ಕೇಳಿದ ಮತ್ತೆ ಪದಾರ್ಥದ ಸ್ಮರಣೆ ಬರೋದು. ಪದ ವಿಷಯಕ ಪದ ಸ್ಮರಣೆ ಬಂದಿದೆ, ಹೌದು ಪದಾರ್ಥ ಸ್ಮರಣೆ ಆಮೇಲೆ. ಆಮೇಲೆ ಹೌದು ಹೌದು. ಪದಜ್ಞಾನ ಬರ್ತದಲ್ವಾ, ಪದಜ್ಞಾನನೇ ಇಟ್ಕೊಳ್ರಿ. ರಜತ ಪದಜ್ಞಾನದಲ್ಲಿ ರಜತ ಶಬ್ದ ಉಲ್ಲೇಖಿತ್ವ ಇರ್ತದೋ ಇಲ್ಲೋ, ಸ್ಮರಣೆನೂ ಬೇಡ, ಪದಜ್ಞಾನ ಬರ್ತದೋ ಇಲ್ಲೋ, ರಜತಂ ಅನ್ನೋ ಪದಜ್ಞಾನ ಬರುತ್ತೆ ಬರುತ್ತೆ. ಅದು ಮುಂದೆ ಸ್ಮರಣೆಯನ್ನು ಹುಟ್ಟಿಸ್ಲಿಕ್ಕೆ ಬೇಕಾದಂತಹದ್ದು ಅಂತ ಇಟ್ಕೊಳ್ಳಿ. ಆಚೆ ಆಚೆ. ಆವಾಗ ರಜತ ಶಬ್ದ ಉಲ್ಲೇಖಿ ಜ್ಞಾನತ್ವ ಅನ್ನೋದು ಪದಜ್ಞಾನದಲ್ಲಿಯೂ ಬಂತ? ಬಂತಲ್ಲ? ಅಲ್ಲಿ ರಜತ ವಿಷಯಕತ್ವ ಇದೆನಾ? ಇಲ್ಲ, ಕಡಿಮೆ ವಿಚಾರ. ಪದ ಸ್ಮರಣೆನೂ ಬೇಕಾಗಿಲ್ಲ, ಪದಜ್ಞಾನದಲ್ಲೇ ತಗೊಂಡ್ಬಿಡ್ತದೆ ಬೇಕಂದ್ರೆ. ಆಚೆ ಆಚೆ. ಅವ್ರೇನಂತಿದ್ದಾರೆ, ತಜ್ಞಾನ ಜನಿತ ಅಂದ್ರೆ ರಜತ ಶಬ್ದಜ್ಞಾನದಿಂದ ಹುಟ್ಟುವಂತಹ ಸ್ಮೃತಿ ಮಾತ್ರ ಯೋನಿತ್ವೇ, ಸ್ಮೃತಿಗೆ ಕಾರಣವಾದಂತಹ ಪೂರ್ವಪದ ಮಾತ್ರ ಜ್ಞಾನೇನಾಪಿ, ಪೂರ್ವಪದ ಮಾತ್ರವನ್ನು ತಿಳಿಯೋಣದ್ರಿಂದಲೇನೆ ರಜತ ಪದಸ್ಯ ಸ್ಮರಣ ಸಂಭವೇನ ಅಂತ ಇವರಂತಾರೆ. ಅಲ್ಲಿ ತನಕ ಯಾಕೆ ಹೋದ್ರು ನೋಡ್ಬೇಕು. ರಜತ ಪದ ಸ್ಮರಣೆ ಬರ್ತದೆ, ಆದ್ರಿಂದ ಅಲ್ಲೇ ನಾವು ಅನೇಕಾಂತಿಕತ ಹೇಳ್ತೀವಿ ಅಂತಂತಿದ್ದಾರೆ. ಅದಕ್ಕೆ ಬೇಕಿಂತ ಸಂದರ್ಭದಲ್ಲಿ ಪರಿಮಳ ಆಚಾರ್ಯರೇ ನಮಗೆ ಶರಣು. ಪರಿಮಳಾಚಾರ್ಯ ಬರೆದಿದ್ದಾರೆ, ತಜ್ಞಾನೇತಿ. ಸ್ವಲ್ಪ ಪರಿಮಳಾಚಾರ್ಯ ವಿಷಯವನ್ನ ನೋಡಿ ಆಮೇಲೆ ಮುಂದೆ ಹೋಗೋಣ. ಯಸ್ಯ ಜ್ಞಾನಸ್ಯ ಉಲ್ಲೇಖಿತ್ವ ಮುಚ್ಯತೆ ತಜ್ಞಾನ ಜನಿತಾ ಯಾ ಸ್ಮೃತಿ ರಜತ ಶಬ್ದ ಗೋಚರ ಸ್ಮೃತಿ ತನ್ಮಾತ್ರ ಕಾರಣತ್ವ ರಜತ ಶಬ್ದ ಉಲ್ಲೇಖಿತ್ವ. ಇದು ಇಷ್ಟ ಅಭಿಪ್ರಾಯ, ಇದನ್ನು ಹೇಳಲೇಬೇಕು. ಯಸ್ಯ ಜ್ಞಾನಸ್ಯ ಉಲ್ಲೇಖಿತ್ವ ಮುಚ್ಯತೆ ತಜ್ಞಾನ ಜನಿತಾ ಯಾ ಸ್ಮೃತಿ ರಜತ ಶಬ್ದ ಗೋಚರ ಸ್ಮೃತಿ ತನ್ಮಾತ್ರ ಕಾರಣತ್ವ ರಜತ ಶಬ್ದ ಉಲ್ಲೇಖಿತ್ವ. ನೋಡಿ, ಈ ಪರಿಷ್ಕಾರ ಈ ತರಹ ಇಟ್ಕೊಂಡ್ರವ್ರು. ಯಾವ ಜ್ಞಾನವನ್ನ ನಾವು ಉಲ್ಲೇಖಿ ಅಂತ ಕರೀಲಿಕ್ಕೆ ಹೊರಟಿದ್ದೇವೆ ಈಗ, ಆ ಜ್ಞಾನದಿಂದ ಹುಟ್ಟುವಂತಹ ಏನು ಸ್ಮರಣೆ ಇದೆ ಅದು ರಜತ ಶಬ್ದ ಗೋಚರ ಸ್ಮರಣೆ. ಅದು ರಜತ ಶಬ್ದ ವಿಷಯಕವಾದ ಸ್ಮರಣೆ. ತನ್ಮಾತ್ರ ಕಾರಣತ್ವ ರಜತ ಶಬ್ದ ಉಲ್ಲೇಖಿತ್ವಂ ಅಂತ ಹೀಗೆ ರಜತ ಶಬ್ದ ಉಲ್ಲೇಖಿತ್ವದ ಅಭಿಪ್ರಾಯ ಇಟ್ಕೊಂಡ್ರಿ. ಹೀಗಿಟ್ಕೊಂಡ್ರೆ ರಜತ ಸ್ಮೃತಿ ಮಾತ್ರ ಹೇತು ಜ್ಞಾನತ್ವಂ ಅಂತ ಆಯ್ತು. ಏನಾಯ್ತು? ರಜತ ಶಬ್ದ ಸ್ಮೃತಿ ಮಾತ್ರ ಹೇತು ಜ್ಞಾನತ್ವಂ. ಹೇತು ಇಷ್ಟೇ ಆಯ್ತು. ರಜತ ಶಬ್ದ ಸ್ಮೃತಿ ಮಾತ್ರ ಹೇತುತ್ವ ಎಲ್ಲಿ ಬಂದ್ಬಿಡ್ತು? ರಜತ ಶಬ್ದೋಲ್ಲೇಖಿ ಜ್ಞಾನತ್ವಂ ಅನ್ನೋದ್ರದ್ದು ಫಲಿತಾರ್ಥ ಆಯ್ತು. ರಜತ ಶಬ್ದೋಲ್ಲೇಖಿ ಜ್ಞಾನತ್ವ ಮಿತಿ ಫಲಿತಾರ್ಥ. ಅವಾಗ ಅದು ಎಲ್ಲಿ ಬಂತು? ರಜತ ಜ್ಞಾನಾತ್ ಸಂಬಂಧಿ ದರ್ಶನಾದಿತಿ ನ್ಯಾಯೇನ ರಜತ ಶಬ್ದ ಸ್ಮೃತಿಯ ಜನನಾತ್. ಸುಲಭ. ನಿಮ್ಮ ಮನೆಯೊಳಗೆ ಬೆಳ್ಳಿಯನ್ನು ನೀವು ಕಣ್ಣಿನಿಂದ ನೋಡ್ತೀರಿ. ನೋಡಿದಾಗ ಇದನ್ನ ಏನಂತ ಕರೀತಾರೆ ಅಂತ ಕೆಲವೊಮ್ಮೆ ಕರೆಯುವ ಶಬ್ದದ ಜ್ಞಾನ ಬರ್ತದೋ ಇಲ್ಲ? ಎದುರುಗಡೆಗೆ ನೋಡಿದ್ ಯಾವ್ದನ್ನ? ಬೆಳ್ಳಿನ. ಒಂದು ಏಕ ಸಂಬಂಧಿ ಜ್ಞಾನ ಅಪರ ಸಂಬಂಧಿ ಸ್ಮಾರಕಂ ಅಂತ ಇತ್ತು. ಸಂಬಂಧಿ ಜ್ಞಾನ ಸಂಬಂಧಿಯನ್ನ ಸ್ಮರಣೆ ತಂದು ಕೊಡ್ತದೆ, ಅಪರ ಸಂಬಂಧಿಯನ್ನು.
ಆಚಾರ್ಯ ಹಾಗಾಗಿ ಪ್ರಕೃತದಲ್ಲಿಯೂ ಕೂಡ ಅವನಿಗೆ ರಜತದ ಶಬ್ದದ ಸ್ಮರಣೆ ಬಂದ್ಬಿಡ್ತು. ಆಚಾರ್ಯ ಆಚಾರ್ಯ ಆ ರಜತ ಶಬ್ದ ಸ್ಮರಣೆಯಲ್ಲಿಯೂ ಕೂಡ ಈ ಹಿಂದೆ ಹೇಳಿದ ರಜತ ಶಬ್ದ ಸ್ಮೃತಿ ಮಾತ್ರ ಹೇತು ಜ್ಞಾನತ್ವ ಅನ್ನುವಂತಹ ಒಂದು ಹೇತು ಜ್ಞಾನತ್ವ ರಜತ ಜ್ಞಾನದಲ್ಲಿ ಬಂತಲ್ಲ. ಆಚಾರ್ಯ ಈಗ ರಜತವನ್ನ ನೋಡಿದ ಮೇಲೆ ತಾನೇ ರಜತ ಶಬ್ದದ ಸ್ಮರಣೆ ಅವನಿಗೆ ಬಂದದ್ದು. ಬಂತ ಹೌದು ಸರ್. ರಜತ ಜ್ಞಾನ ರಜತದ ಸ್ಮರಣೆ ಶಬ್ದ ಸ್ಮರಣೆಯನ್ನು ಹುಟ್ಟಿಸ್ತೋ ಇಲ್ಲೋ? ಹುಟ್ಟಿಸ್ ಹಾಗಾದ್ರೆ ಸ್ಮರಣೆಗೆ ಕಾರಣವಾದದ್ದು ಯಾವ್ದಾಯ್ತು? ಈ ರಜತ ಜ್ಞಾನವೂ ಆಯ್ತು. ಹೌದು ಹೌದು ಏವಂಚ ರಜತ ಜ್ಞಾನತ್ವ ಇದೆ. ಆದರೆ ಅಲ್ಲಿ ನತು ರಜತ ಶಬ್ದ ವಿಷಯಕತ್ವಂ ಇತಿ ಮಾತ್ರ ಶಬ್ದಾರ್ಥ ಪೂರ್ವೇತಿ ಕ್ವಚಿತ್ ಅಲ್ಲೇ ರಜತ ವಿಷಯಕತ್ವ ಇಲ್ಲದೆ ಇರೋದ್ರಿಂದ ಆದ್ರೆ ರಜತ ವಿಷಯಕತ್ವನು ಬಂತಲ್ಲ ಅಲ್ಲಿ. ಬಂತಲ್ಲ ಸರ್. ಇದೀಗ ಆಚಾರ ಅವ್ರ ಪ್ರಕಾರದಲ್ಲಿ ಹೇಳಕ್ ಹೋಗ್ತಾ ಇದಾರ, ಅವರು ಸಮರ್ಥನೆ ಮಾಡ್ಕೊಳ್ತಾ ಇದಾರ. ವಸ್ತುತಃ ಇವಾಗ ನಮ್ಮ ಸಿದ್ಧಾಂತ ಪ್ರಕಾರ ಪದಾರ್ಥಗಳಿಗೆ ಅವಿನಾಭಾವ ಸಂಬಂಧವೇ ಇರೋದ್ರಿಂದ ಪುನಃ ಪದಾರ್ಥದ ಸ್ಮರಣೆ ಅಗತ್ಯ ಇಲ್ಲ ಅಂತ ನಾವು ಹೇಳೋದಲ್ವಾ ಅಲ್ಲಿ? ಹಂಗಲ್ಲ, ಬಂದದ್ದೆಷ್ಟು? ವಿವಾದಾಧ್ಯಾಸಿತಂ ರಜತ ಜ್ಞಾನಂ ರಜತ ವಿಷಯಕಂ ರಜತ ಜ್ಞಾನತ್ವಾತ್ ಇಷ್ಟು ಹೇತು ಇದೆ, ಇಷ್ಟು ಅನುಮಾನ ಇದೆ. ಇಲ್ಲಿ ಹೇತು ಯಾವುದು? ರಜತ ಜ್ಞಾನತ್ವ ಅಂತ ಮಾಡಿದ್ದಾರೆ. ಇದು ಪ್ರಾಭಾಕರರು ಮಾಡಿರುವಂತಹ ರಜತ ಜ್ಞಾನತ್ವ ಹೇತು. ಈ ರಜತ ಜ್ಞಾನತ್ವ ಹೇತುವಿನ ಅಭಿಪ್ರಾಯ ಏನು ಅಂತ ಕೇಳಿದರು. 5 ಥರ ವಿಕಲ್ಪ ಮಾಡಿದ್ರು. ಅದರಲ್ಲಿ 3ನೇ ವಿಕಲ್ಪ ರಜತ ಶಬ್ದ ಉಲ್ಲೇಖಿ ಜ್ಞಾನತ್ವಂ ಅಂತ ಹೇಳಿದರು. ರಜತ ಶಬ್ದೋಲ್ಲೇಖಿ ಜ್ಞಾನತ್ವ ಅನ್ನೋ ಈ ವಿಕಲ್ಪಕ್ಕೆ ಇಲ್ಲಿ 2 ದೋಷ ಹೇಳ್ತಿದ್ದಾರೆ. ಒಂದು ಅಸಿದ್ಧಿ, ಇನ್ನೊಂದು ವ್ಯಭಿಚಾರ. ರಜತ ಶಬ್ದೋಲ್ಲೇಖಿ ಜ್ಞಾನತ್ವ ಅನ್ನೋದು ರಜತ ಜ್ಞಾನದಲ್ಲೇ ಬರಲ್ಲ ಅಂತ. ಯಾಕೆ ಬರಲ್ಲ? ಉಲ್ಲೇಖಿತ್ವ ಅಂದ್ರೆ ಉಲ್ಲೇಖಾರ್ಥ ವಿಷಯತ್ವ ರೂಪ ಇಟ್ಕೊಂಡ್ಬಿಟ್ರೆ, ವಿಷಯತ್ವ ರೂಪವಾದದ್ದೇ ಉಲ್ಲೇಖತ್ವ ಇಟ್ಕೊಂಡ್ಬಿಟ್ರೆ ರಜತ ಶಬ್ದೋಲ್ಲೇಖಿ ಅಂದ್ರೂ ಒಂದೇ, ರಜತ ಶಬ್ದಾರ್ಥಭೂತ ರಜತ ವಿಷಯತ್ವ ಅಂದ್ರೂ ಒಂದೇ ಆಯ್ತು. ಆ ರಜತ ವಿಷಯಕತ್ವ ಪಕ್ಷೀಭೂತ ವಿವಾದಾಧಾರಿತ ಜ್ಞಾನದಲ್ಲಿ ಬರದೇ ಇರೋದ್ರಿಂದ ಅಸಿದ್ಧಿ ಅಂತ ಅಸಿದ್ಧಿ ಉದ್ಭಾವನೆ ಮಾಡಿದರು. ಇನ್ನೂ ಒಂದು ದೋಷನೂ ಬರ್ತದೆ ಅಂತ ಈಗ ವ್ಯಭಿಚಾರ ಹೇಳ್ತಿದ್ದಾರೆ. ಅದು ಹೇಗೆ ಅಂತಂದ್ರೆ ತಜ್ಞಾನ ಜನಿತ ಸ್ಮೃತಿ ಮಾತ್ರ ಯೋನಿತ್ವೇ ಅಂತ ಪರಿಷ್ಕಾರ ಬದಲಾಯಿಸಿದ್ರು. ಉಲ್ಲೇಖಾರ್ಥತ್ವ ವಿಷಯತ್ವ ಅಂತ ಇಟ್ಕೊಳ್ಳೋದಿಲ್ಲ. ರಜತ ಜ್ಞಾನ ಜನಿತ ಸ್ಮೃತಿ ಮಾತ್ರ ಯೋನಿತ್ವಂ ಅಂತ ಹೇತು ಬದಲಾವಣೆ ಮಾಡ್ತೀರಿ ಅಂತಂದ್ರು. ಇದೇ ರಜತ ಶಬ್ದ ಉಲ್ಲೇಖಿ ಜ್ಞಾನತ್ವ ಅಂದ್ರೆ ಆ ಹೇತುವಿನ ಪರಿಷ್ಕಾರ ಅಷ್ಟು ಅಂತಂದ್ರು. ಹಾಗಾದ್ರೆ ಪೂರ್ವ ಪದ ಮಾತ್ರ ಜ್ಞಾನೇನಾಪಿ ರಜತ ಪದಸ್ಯ ಸ್ಮರಣ ಸಂಭವೇನ ಅಂತ ಅಲ್ಲಿ ವ್ಯಭಿಚಾರ ಹೇಳಿದೆ. ಅಂದ್ರೆ ಪೂರ್ವ ಪದ ಮಾತ್ರ ಜ್ಞಾನೇನ ಅಂತಂದ್ರೆ ಹೀಗೆ ಅರ್ಥ ಮಾಡಿಕೊಂಡೆ ನಾನು. ಏನಂತ? ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ ಸರ್ ಕನ್ನಡದಲ್ಲಿ. ಏನಂತ? ಚಂದ್ರಚೂಡ ವಾಸ ರಜಿತಾಚಲ ವಾಸಿನ ಅಂತ 2 ವಾಕ್ಯಗಳು ತಗೊಂಡಾಗ ವಾಕ್ಯ ತಗೊಳ್ಬೇಕು. ಅದೇ ಇಲ್ಲಿ ಅದನ್ನೇ ಕೊಟ್ಟಿರೋದು. ಅದು ಪರಿಮಳದ್ದೇ ವಾಕ್ಯ. ಕ್ವಚಿದ್ ವಾಕ್ಯ ವಿಶೇಷ. ಅದಕ್ಕೆ ಇಷ್ಟು ಒದ್ದಾಡ್ತಾ ಇದ್ದೆ. ಚಂದ್ರಚೂಡ ವಾಸ ರಜತಾಚಲವಾಸಿನ ಅಂತ ವಾಕ್ಯ ಇದೆ ಅಲ್ವಾ? ಇತ್ಯಾದವು ರಜತವಾಚಕ ಪದಾಪೇಕ್ಷೆಯ ಪೂರ್ವ ವಿದ್ಯಮಾನ ಪದಶ್ರವಣೇನ ತದ್ವಾಕ್ಯ ಪರಿಚಯವತಃ ರಜತ ಪದಸ್ಯ ಸ್ಮರಣಂ ಭವತಿ. ಇದು ಮುಖ್ಯ. ರಜತ ಸ್ಮರಣಂ ಭವತಿ ಕಿಲ, ಅದು ರಜತ ವಿಷಯಕ ಅಲ್ಲ. ಇದು ಬೇಕಾಗಿತ್ತು. ನಾ ಮುಂದಿಂದನ್ನು ಓದಿದ್ರೆ ಆಗೋಗ್ತಿತ್ತು. ನಾ ಮುಂದ್ಲೇ ಇತಿ ಪೂರ್ವ ಪದ ಜ್ಞಾನಸ್ಯ ರಜತ ಪದ ಸ್ಮರಣ ಹೇತು ಜ್ಞಾನತ್ವಂ ಅಸ್ತಿ ಇತಿ ಕೃತ್ವ ವ್ಯಭಿಚಾರ ರಜತ ವಿಷಯಕತ್ವಂ ನಾಸ್ತಿ. ಅದೇನು ವಾಕ್ಯ? ಚಂದ್ರಚೂಡಾವಾಸ ರಜತಾಚಲ ವಾಸಿನ. ಯಾವುದೋ ಒಂದು ಪ್ರಸಿದ್ಧ ಶ್ಲೋಕ, ಅದು ರುದ್ರದೇವರ ಬಗ್ಗೆ ಇದೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ಅಂತ. ಅವೆಲ್ಲ ಸಂಸ್ಕೃತ ಶ್ಲೋಕನೇ ಇವ್ರು ಕನ್ನಡದ ಹಾಡು ಮಾಡಿರ್ತಾರೆ. ಅಲ್ಲೇನಾಗಿದೆ, ರಜತಾಚಲವಾಸಿ ಅನ್ನೋ ಶಬ್ದ ಇದೆ ಅಲ್ಲ, ಅದು ಈ ಹಿಮಾಲಯ ಪರ್ವತವನ್ನ ರಜತಾಚಲ ಅಂತ ಕರೀತಾರೆ. ಬೆಳ್ಳಿ ಬೆಟ್ಟ. ಬೆಳ್ಳಿ ಬೆಟ್ಟ. ಬೆಳ್ಳಿ ಬೆಟ್ಟ ಅಂದ್ರೆ ಅದೇ ತಾನೆ. ಹಿಮಾಲಯ. ಅಲ್ಲಿ ಆ ಪದ ಕೇಳಿದ ಕೂಡ್ಲೇನೆ ಅವನಿಗೆ ರಜತದ ಸ್ಮರಣೆ ಬರ್ತಿರ್ತದೆ ಯಾವಾಗ್ಲೂ.
ಆಚಾರ್ಯ ಆಚಾರ್ಯ. ವಾಕ್ಯ ಪರಿಚಯ ಇರೋನಿಗೆ ಆ ಪದದ ಸ್ಮರಣೆ ಕೇಳಿ ರಜತ ಸ್ಮರಣೆ ಬಂದ ಕೂಡಲೇ ಸ್ಮರಣೆ ಬರ್ಲಿಕ್ಕೆ ಇದೇ ವಾಕ್ಯ ಕಾರಣ ಆಯ್ತು. ಹೌದು ಆಚಾರ್ಯ. ಏವಂಚ ರಜತ ಪದ ಸ್ಮರಣ ಹೇತು ಜ್ಞಾನತ್ವ ಇಲ್ಲಿ ಬಂತು. ಬಂತು ಆಚಾರ್ಯ. ರಜತದ ಪದದ ಸ್ಮರಣೆಗೆ ಕಾರಣವಾದ ಜ್ಞಾನ ಇದಾಯ್ತು. ಯಾವುದು? ಪೂರ್ವ ಪದದ ಜ್ಞಾನ ಆಯ್ತು. ಚಂದ್ರಚೂಡ ವಾಸ ಅನ್ನೋ ಪದದಿಂದ ಬಂದ ಒಂದು ಜ್ಞಾನ ಇದೆ, ಪದಜ್ಞಾನ. ಆ ಪದಜ್ಞಾನ ಅನ್ನೋದು ರಜತ ಶಬ್ದ ಉಲ್ಲೇಖಿತ ರಜತ ಪದ ಸ್ಮರಣ ಹೇತು ಜ್ಞಾನ ರೂಪವಾಯ್ತಾದ್ರಿಂದ ಅದು ರಜತ ವಿಷಯಕ ಅಲ್ಲ, ಪದಜ್ಞಾನ. ಸ್ವಲ್ಪ ಕಠಿಣವೇ ಇದನ್ನ, ನಿಮಗೆ ಅದು ಅರ್ಥ ಆಗ್ತದೆ ಇಲ್ಲ ಅಂತಲ್ಲ. ಜಿಷ್ಟು ಗೊತ್ತಾದ್ರೆ ಸಾಕು, ವ್ಯಭಿಚಾರ ಹೇಳ್ತಿದ್ದಾರೆ ಅಂತ. ಈ ಅನುಮಾನ, ಇದರಿಂದ ಏನಾಯ್ತು? ಆ ಅನುಮಾನಕ್ಕೆ ಈ ಸ್ಥಳದಲ್ಲಿ ದೋಷ ಕೊಟ್ಟಂಗಾಯ್ತು. ಭಾರಿ ಚೆನ್ನಾಗಿ ಹುಡುಕಿದಾರ, ಸ್ಥಳ ಹುಡುಕಿದ್ದೇ ವಿಶೇಷ. ಜ್ಞಾನ ಬಂದ್ರು ಕೂಡ ಬಹಳ ಪ್ರಸಿದ್ಧ ಉದಾಹರಣೆಗಳಿತ್ತು ಇಲ್ಲಿ ತನಕ. ಇದು ಆ ಕಾಲದ ಪ್ರಸಿದ್ಧ ವಾಕ್ಯ. ಈಗ ಯಾರಿಗೆ ಈ ಪರಿಚಯ ಇರ್ತದೆ ಅವನಿಗೆ ಚಂದ್ರಚೂಡಾವಾಸ ಅನ್ನೋ ಪದ ಕೇಳಿದ ಕೂಡ್ಲೇನೆ ರಜತದ ಸ್ಮರಣೆ ಬರ್ತದೋ ಇಲ್ಲ? ಅವಾಗ ರಜತ ಹೇತುಭೂತ ಜ್ಞಾನ, ರಜತ ಪದ ಸ್ಮರಣ ಹೇತುಭೂತ ಜ್ಞಾನ ಈ ಪದಜ್ಞಾನದಲ್ಲಿ ಬಂತು. ಆದ್ರಿಂದ ಅದು ರಜತ ವಿಷಯಕವಲ್ಲದೆ ಇರೋದಕ್ಕೆ ಅಲ್ಲಿ ಅನೇಕಾಂತಿಕತಾ ಬಂತು ಅಂತ ದೋಷ ಕೊಟ್ಟು, ಅದರಿಂದ ಮೂರನೇ ವಿಕಲ್ಪ ಸರಿಯಲ್ಲ ಅಂತ ಆಯ್ತು. ನಾಲ್ಕನೇ ವಿಕಲ್ಪ ಏನು? ರಜತಾರ್ಥಿನ ಪ್ರವೃತ್ತಿ ಹೇತು ಜ್ಞಾನಂ, ಅದು ನಾಲ್ಕನೇ ವಿಕಲ್ಪ. ರಜತಾರ್ಥಿನ ಪ್ರವೃತ್ತಿ ಹೇತು ಜ್ಞಾನ ಅಂದ್ರೆ ಯಾವ್ದು ಇಟ್ಟುಕೊಳ್ಬೇಕು? ಈಗ ವ್ಯಭಿಚಾರ ಇಲ್ಲ, ಆದ್ರೆ ಬೇರೆ ದೋಷ ಕೊಡ್ತಾರೆ. ಆ ವ್ಯಭಿಚಾರ ಇಲ್ಲ, ಬೇರೆ ಕಡೆ ದೋಷ ಹೇಳ್ತಾರೆ. ಅಂದ್ರೆ ವ್ಯಭಿಚಾರನೇ ಹೇಳ್ತಾರೆ ಬೇರೆ ಕಡೆ. ವಿವೇಕ ಅಗ್ರಹವಾದಿನ ಇದಮಿತಿ ಜ್ಞಾನಸ್ಯಾಪಿ ಶುಕ್ತಿಕಾ ಆಲಂಬನಸ್ಯ ತದ್ಹೇತುತ್ವೇನ ವ್ಯಭಿಚಾರಾತ್ ಅಂತಾರೆ. ಏನ್ ಹೌದು, ಈಗ ಹೇಳ್ತಾರೆ ವಿವೇಕ ಅಗ್ರಹವಾದಿಗಳು ಇದಂ ಮತ್ತು ರಜತಂ ಅನ್ನೋ ಎರಡರ ಮಧ್ಯದೊಳಗೆ ವಿವೇಕ ಇದ್ರೂ ಕೂಡ ಈ ವ್ಯಕ್ತಿಗೆ ಅದರ ಗ್ರಹ ಆಗಿಲ್ಲ ಅಂತ ಹೇಳ್ತಾರೆ, ದೋಷವಶಾತ್. ಇದು ಪ್ರಾಭಾಕರೇ ಹೇಳೋದಲ್ವಾ, ವಿವೇಕ ಅಗ್ರಹವಾದಿಗಳು. ಆ ವಿವೇಕ ಅಗ್ರಹವಾದಿಗಳ ಪ್ರಕಾರ ಇದಂ ಅನ್ನೋ ಜ್ಞಾನ ಶುಕ್ತಿಕಾ ಆಲಂಬನ, ಇದಂ ಇತಿ ಜ್ಞಾನಸ್ಯಾಪಿ ಶುಕ್ತಿಕಾ ಆಲಂಬನಸ್ಯ ತದ್ಹೇತುತ್ವೇನ ಅಂತಂದ್ರೆ ಅದು ಶುಕ್ತಿಕಾ ಆಲಂಬನ ಹೌದು, ಮೇಲಾಗಿ ಪ್ರವೃತ್ತಿಗೆ ಹೇತುನೂ ಹೌದು. ಪ್ರವೃತ್ತಿಗದು ಹೇತುನೂ ಹೌದು. ತದ್ಹೇತುತ್ವೇನ ಅಂದ್ರೆ ಪ್ರವೃತ್ತಿ ಹೇತುತ್ವ ಇರೋಣದ್ರಿಂದ ಇದಂ ಅನ್ನುವಂತಹ ಜ್ಞಾನದಲ್ಲಿ ಹೇತು ಬಂತು, ಆದ್ರೆ ರಜತ ವಿಷಯಕ ಅಲ್ಲ. ಏವಂಚ ರಜತ ವಿಷಯಕತ್ವ ಸಾಧ್ಯ ಬರಲಿಲ್ಲ. ಇದಂ ಅನ್ನೋ ಜ್ಞಾನದಲ್ಲಿ ಪ್ರವೃತ್ತಿ ಹೇತುಭೂತತ್ವ ಅನ್ನುವಂತಹ ಇದು ಬಂತು, ಏನು ಕಾರಣ ಸಾಧನ ಬಂತು, ಹೇತು ಬಂತು, ಸಾಧ್ಯ ಬರದೆ ಹೋದ್ರೆ ವ್ಯಭಿಚಾರ ಅಂತ ದೋಷ ಕೊಟ್ಬಿಟ್ಟು. ಇದು ನಾಲ್ಕನೇ ವಿಕಲ್ಪ. ಐದನೇ ವಿಕಲ್ಪ ಏನು? ರಜತ ಮಿತಿ ಜ್ಞಾನಂ, ಕೊನೆಯ ಪಕ್ಷ ಇದು. ರಜತ ಮಿತಿ ಜ್ಞಾನಂ ಅನ್ನು ಐದನೇ ಪಕ್ಷಕ್ಕಂತಾರೆ ಪೂರ್ವೋಕ್ತ ಪಕ್ಷ ಅಬಹಿರ್ಭಾವಾತ್. ಈ ಹಿಂದೆ ಹೇಳಿದ 4 ವಿಕಲ್ಪಗಳಿಗಿಂತಲೂ ಐದನೇ ವಿಕಲ್ಪ ಪ್ರತ್ಯೇಕ ಅಂತ ಹೇಳಲಿಕ್ಕೆ ಬರಲ್ಲ. ಯಾವ್ದಾದ್ರೂ ಒಂದು ಇಟ್ಕೊಳ್ಳೇಬೇಕು, 4ರೊಳಗೆ ಒಂದು ಇಟ್ಕೋಬೇಕಾದ್ರಿಂದ ಐದನೇದೊಂದು ಪ್ರತ್ಯೇಕ ಪಕ್ಷವೇ ಅಲ್ಲ ಅಂತ ನಿರಾಕರಣೆ ಮಾಡಿ ಒಬ್ಬ ಶಿಷ್ಯ ಪ್ರಾಭಾಕರನ್ನ ಅನುಮಾನದಲ್ಲಿರೋ ಹೇತುನೇ ಸರಿ ಇಲ್ಲ ಅಂತ ಆಕ್ಷೇಪ ಮಾಡಿಬಿಟ್ಟ. ಇಲ್ಲಿ ಅಲ್ಲಿದ ಇಟ್ಕೊಂಡು ಇಲ್ಲಿ ತನಕನೂ ಪೂರ್ವ ಪಕ್ಷ ಸ್ಯಾದೇ ತತ ಅಂತ ಬಂತಲ್ಲ. ಕಿಮಿದಂ ರಜತ ಜ್ಞಾನಂ ನಾಮ ರಜತಸ್ಯ ಜ್ಞಾನಂ ರಜತಂಚ ತತ ಜ್ಞಾನಂಚ ಇತಿ ವಾ ರಜತ ಶಬ್ದ ಉಲ್ಲೇಖಿ ಜ್ಞಾನಂ ವಾ ರಜತಾರ್ಥಿನ ಪ್ರವೃತ್ತಿ ಹೇತುಭೂತ ಜ್ಞಾನಂ ವಾ ರಜತಮಿತಿ ಜ್ಞಾನಂ ವಾ ಅಂತ ಹೇಳಿದ್ನಲ್ಲ. ಅಲ್ಲಿದ ಇಟ್ಟುಕೊಂಡು ಈಗ ಪೂರ್ವೋಕ್ತ ಪಕ್ಷ ಅಬಹಿರ್ಭಾವಾತ್ ಅಲ್ಲಿ ತನಕನು ಪೂರ್ವ ಪಕ್ಷನೇ. ಇದಿಷ್ಟು ಒಬ್ಬ ಶಿಷ್ಯ ಹೀಗೆ ಪ್ರಾಭಾಕರನ್ನ ಪ್ರಶ್ನಿಸಿದ ಅಂತ ಇಟ್ಕೊಂಡ್ರೆ ಅದಕ್ಕೆ ಉತ್ತರ ಪ್ರಾಭಾಕರರು ಕೊಡ್ತಾರೆ ಮೈವಂ ಅಂತ.
ತಮ್ಮ ಅನುಮಾನ ತಾವು ಸಮರ್ಥನೆ ಮಾಡ್ಕೊಳ್ಳೇಬೇಕಲ್ವಾ, ಹೌದಲ್ಲ ಆಚಾರ್ಯ. ಜವಾಬ್ದಾರಿ ಇದೆ ಅವರಿಗೆ. ಅದಕ್ಕೆ ಅವ್ರ ಮೈವಂ ಮತ್ತೇನಿಲ್ಲಿ ಅನ್ಯಥಾಖ್ಯಾತಿವಾದಿನ ಕಿಂ ಶುಕ್ತಿಕಾ ಜ್ಞಾನಂ ಶುಕ್ತಿ ವಿಷಯಂ ಅನ್ಯಥಾಖ್ಯಾತಿ ಉಚ್ಯತೆ ಉತ ರಜತ ಜ್ಞಾನಂ ಶುಕ್ತಿ ವಿಷಯಂ ಅಂತ ಆ ಪ್ರಾಭಾಕರರು ಮತ್ತೆ ವಿಕಲ್ಪವನ್ನ ಮಾಡಿ ಪ್ರಶ್ನಿಸಿದವನಿಗೆ ಈ ತರ ಉತ್ತರನೂ ಕೊಡ್ತೇನೆ ನಾನು ಅಂತ ಹೇಳ್ತಾರೆ ಇವರು. ಆಚಾರ್ಯ. ಏನು ಅಂದ್ರೆ ನೋಡಿ, ನಾನು ಅನ್ಯಥಾಖ್ಯಾತಿವಾದಿ ಅಲ್ಲ. ಪ್ರಾಭಾಕರ್ ಉತ್ತರ ಕೊಡ್ತಿದ್ದಾರೆ ತಮ್ಮದನ್ನ ತಾವು ಸಮರ್ಥನೆ ಮಾಡಿಕೊಳ್ಳುವಾಗ. ರಜತ ಜ್ಞಾನಂ ಅನ್ನೋದಕ್ಕೆ ನೇರವಾಗಿ ಉತ್ತರ ಈಗ ಕೊಡ್ಲಿಲ್ಲ ಅವರು. ಹೌದಾ ಸರ್? ಅವ್ರ ಉತ್ತರ ಕೊಡೋ ಪದ್ಧತಿ ನೀವು ಗಮನಿಸಿದ್ರೆ ವಾಕ್ಯಾರ್ಥ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಾಗ್ತದೆ. ಅವರಂದ್ರು ನೋಡಿ, ನಾನು ನನ್ನ ಎದುರಿಗೆ ವಾದ ಮಾಡ್ಲಿಕ್ಕೆ ಅಂತ ಹೊರಟಿರ್ತಾರಲ್ಲ ಅವ್ರಿಗೆ ಹೀಗೆ ಉತ್ತರ ಕೊಡ್ತೀನಿ. ಏನಂತ? ನನ್ನ ಎದುರುಗಡೆ ವಾದ ಮಾಡ್ಲಿಕ್ಕೆ ಬರೋರು ಯಾರು? ಅನ್ಯಥಾಖ್ಯಾತಿವಾದಿಗಳು. ಆಚಾರ್ಯ. ನಾನಂತೂ ಅನ್ಯಥಾಖ್ಯಾತಿಯನ್ನ ಒಪ್ಪಲ್ಲ. ಒಪ್ಪಲ್ಲ. ನನ್ನ ಎದುರುಗಡೆಗೆ ಬರೋ ವಾದಿ ಯಾರು? ಅನ್ಯಥಾಖ್ಯಾತಿವಾದಿ. ಆ ಅನ್ಯಥಾಖ್ಯಾತಿವಾದಿಗಳು ಶುಕ್ತಿಕಾ ಜ್ಞಾನವನ್ನ ಶುಕ್ತಿ ವಿಷಯ ಅಂತ ಹೇಳಿ ಅನ್ಯಥಾಖ್ಯಾತಿಯನ್ನು ಒಪ್ತಾರೋ, ಅನ್ಯಥಾಖ್ಯಾತಿಯನ್ನು ಹೇಳ್ತಾರೋ, ಅಥವಾ ರಜತ ಜ್ಞಾನವನ್ನು ಶುಕ್ತಿ ವಿಷಯ ಅಂತ ಹೇಳಿ ಅನ್ಯಥಾಖ್ಯಾತಿ ಅಂತಾರೋ ಅಂತ ಕೇಳ್ತಾರಂತೆ. ಆಚಾರ್ಯ. ಆಚಾರ್ಯ. ನೋಡಿ, ಅನ್ಯಥಾಖ್ಯಾತಿವಾದಿನ ಕಿಂ ಶುಕ್ತಿಕಾ ಜ್ಞಾನಂ ಶುಕ್ತಿ ವಿಷಯಂ ಅನ್ಯಥಾಖ್ಯಾತಿ ಉಚ್ಯತೆ ಉತ ರಜತ ಜ್ಞಾನಂ ಶುಕ್ತಿ ವಿಷಯಂ ಅನ್ಯಥಾಖ್ಯಾತಿ ಉಚ್ಯತೆ. ಆಚಾರ್ಯ. ಅವರು ಓಪನ್ ಡಿಬೇಟ್ ಮಾಡ್ತಾರೆ. ನೋಡಿ, ಯಾರು ಅನ್ಯಥಾಖ್ಯಾತಿವಾದಿಗಳು ಅಂತಿದ್ದಾರೆ ಅವರು ಶುಕ್ತಿಕಾ ಜ್ಞಾನವನ್ನ ಶುಕ್ತಿ ವಿಷಯ ಅಂತ ಹೇಳಿ ಅನ್ಯಥಾಖ್ಯಾತಿಯನ್ನ ಹೇಳ್ತಾರೋ, ಅಥವಾ ಅವರು ರಜತ ಜ್ಞಾನವನ್ನ ಅನ್ಯಥಾಖ್ಯಾತಿ ಅಂತ ಹೇಳಿ ಅಲ್ಲ ರಜತ ವಿಷಯಕ ಅಂತ ಹೇಳಿ ಅಲ್ಲ ರಜತ ಜ್ಞಾನವನ್ನ ಶುಕ್ತಿ ವಿಷಯಕ ಅಂತ ಹೇಳಿ ಅನ್ಯಥಾಖ್ಯಾತಿ ಅಂತ ಹೇಳ್ತಾರೋ ಅಂತ ಎರಡು ವಿಕಲ್ಪ ಮಾಡ್ತಾರೋ. ಆಚಾರ್ಯ. ಆಚಾರ್ಯ. ಇದು ಮಾಡಿದ್ದು ಯಾರ ವಿಕಲ್ಪ? ಇದು ಪ್ರಭಾಕರ್ ಮಾಡಿದ್ರು. ಆದ್ಯೆ ನನೋ ವಿವಾದ ಯಥಾರ್ಥ ಖ್ಯಾತಿತ್ವಾತ್. ಒಂದು ವೇಳೆ ಅನ್ಯಥಾಖ್ಯಾತಿವಾದಿಗಳು ಶುಕ್ತಿಕಾ ಜ್ಞಾನವನ್ನು ಶುಕ್ತಿ ವಿಷಯ ಅಂತ ಹೇಳಿ ಅನ್ಯಥಾಖ್ಯಾತಿ ಅಂತ ಅವ್ರು ಆಡೋದಾದ್ರೆ ನಮಗೂ ಅವ್ರಿಗೂ ವಿವಾದವೇ ಇಲ್ಲ. ಯಾಕೆ ಅಂದ್ರೆ ನಾವು ಯಥಾರ್ಥ ವಿಷಯಕತ್ವ ಒಪ್ಪಿಕೊಳ್ಬೇಕು ಅಂತೀವಿ. ಅವರು ಕೂಡ ಅದನ್ನೇ ಶುಕ್ತಿಕಾ ಜ್ಞಾನ ಶುಕ್ತಿಕಾ ವಿಷಯ ಅಂತ ಹೇಳಿ ಅನ್ಯಥಾಖ್ಯಾತಿ ಒಪ್ಕೋತೀನಿ ಅಂತಂದ್ರು. ನಮಗೇನ್ ಸಮಸ್ಯೆ? ಅನ್ಯಥಾಖ್ಯಾತಿ ಶಬ್ದ ಮಾತ್ರ ಆಯ್ತವಾಗ, ಯಥಾರ್ಥ ಖ್ಯಾತಿನೇ ಆಯ್ತಲ್ಲ. ಅದಕ್ಕೆ ನಮ್ಗೆ ವಿವಾದ ಇಲ್ಲ. ಶಬ್ದ ಏನಾದ್ರೂ ಕರ್ಕೊಳ್ರಿ ಅಂತ. ನೋಡಿ, ಆದ್ಯೆ ನನೋ ವಿವಾದ ಯಥಾರ್ಥ ಖ್ಯಾತಿತ್ವಾತ್ ಅಂತಂದ್ರೆ ಅದಕ್ಕೆ ಇನ್ನೇನ್ ಅನ್ಬೇಕು? ರಜತ ಜ್ಞಾನಂ ಶುಕ್ತಿಕಾ ವಿಷಯ ಅನ್ಯಥಾಖ್ಯಾತಿ ಅಂತ ಒಂದು ವೇಳೆ ಅವ್ರು ಹೇಳೋದಾದ್ರೆ ದ್ವಿತೀಯೇ. ನೋಡಿ, ಅಲ್ಲಿ ಅವರು ಈ ಮಾತಿಗೆ ಅವ್ರು ಉತ್ತರ ಕೊಡುವಾಗ ಅವ್ರು ಏನ್ ಉತ್ತರ ಕೊಡ್ತಾರೆ? ಈಗ ರಜತ ಜ್ಞಾನಂ ಶುಕ್ತಿಕಾ ವಿಷಯಕಂ ಅನ್ಯಥಾಖ್ಯಾತಿ ಅಂತ ಅಂದ್ರಲ್ಲ ಈಗ ಅವ್ರು. ಆ ಪ್ರಾಭಾಕರ ತಕ್ಷಣ ಹಿಡ್ಕೋತಾರೆ. ಆ ರಜತ ಜ್ಞಾನ ಶಬ್ದದ ಅರ್ಥ ಏನೇ ಹೇಳಿ ಅವರು. ನಾವು ಮಾಡಿದ ಎರಡನೇ ವಿಕಲ್ಪದೊಳಗೆ ರಜತ ಜ್ಞಾನಂ ಅಂತ ಬಂತಲ್ವಾ? ಆ ರಜತ ಜ್ಞಾನ ಅನ್ನೋದ್ರದ್ದು ಅರ್ಥ ಅವ್ರು ಹೇಳಿ, ಎಕ್ಸ್ಪ್ಲೇನ್ ಮಾಡ್ಲಿ ಈಗ. ನೋಡಿ, ದ್ವಿತೀಯೇ ರಜತ ಜ್ಞಾನ ಶಬ್ದೇನ ಯೋ ಅರ್ಥ ಪರೇಣ ವಿವಕ್ಷತೆ ಸಯೇವ ಅಸ್ಮಾಕಂ ಹೇತುರ್ಭವಿಷ್ಯತಿ ಅಂತಂದು. ನೋಡಿ, ಅನ್ಯಥಾಖ್ಯಾತಿವಾದಿಗಳ ಬಾಯಲ್ಲಿಯೂ ಕೂಡ ರಜತ ಜ್ಞಾನಂ ಶುಕ್ತಿಕಾ ವಿಷಯಕಂ ಅನ್ಯಥಾಖ್ಯಾತಿ ಅಂತ ಹೇಳೇ ಎಕ್ಸ್ಪ್ಲನೇಷನ್ ಕೊಡುವಾಗ ರಜತ ಜ್ಞಾನ ಶಬ್ದವನ್ನು ಆಡಬೇಕಾಗ್ತದೆ. ಆವಾಗ ಅವರು ರಜತ ಜ್ಞಾನ ಅನ್ನೋ ಶಬ್ದದಿಂದ ಏನ್ ಅಭಿಪ್ರಾಯವನ್ನ ಅವ್ರು ಹೇಳ್ತಾರೋ ಅದೇ ನಮ್ಮ ಮತದೊಳಗೆ ನಮ್ಮಲ್ಲಿ ನಾವು ಮಾಡಿದ ಅನುಮಾನದಲ್ಲಿ ಹೇತು ಆಗ್ತದೆ. ಇಷ್ಟೇ ನಮ್ಮ ಉತ್ತರ. ನೋಡಿ ಹೆಂಗೆ ಹೇಳಿದ್ರು. ರಜತ ಜ್ಞಾನ ಶಬ್ದೇನ ಯೋ ಅರ್ಥ ಪರೇಣ ವಿವಕ್ಷ್ಯತೆ, ಪರೇಣ ಇತ್ಯಸ್ಯ ಅನ್ಯಥಾಖ್ಯಾತಿನ ವಿವಕ್ಷ್ಯತೆ ಸಯವ ಅಸ್ಮಾಕಂ ಹೇತುರ್ಭವಿಷ್ಯತಿ. ಅದೇ ನಮ್ಮ ಅನುಮಾನದೊಳಗೆ ಹೇತುವಾಗ್ತದೆ. ತಥಾಹಿ ನತಾವದ್ ಆದ್ಯ ಕಲ್ಪ ಪರೇಣ ಅಂಗೀಕರ್ತು ಮುಚಿತಃ. ನೋಡಿ, ಹಿಂದೆ ರಜತ ಜ್ಞಾನ ಅನ್ನೋ ಶಬ್ದಕ್ಕೆ ಏನ್ 5 ವಿಕಲ್ಪ ಮಾಡಿತ್ತಲ್ಲ, ಇದೇ 5 ವಿಕಲ್ಪ ನಾವು ಅವ್ರಿಗೆ ಮಾಡಿದ್ರೆ ಅವರಿಗೂ ಅದನ್ನು ಒಪ್ಪಿಕೊಳ್ಳಿಕ್ ಬರಲ್ಲ 5ರೊಳಗೆ. ನೋಡಿ, ಅವ್ರು ಹೇಳ್ತಾರೆ ಈಗ ನತಾವದ್ ಆದ್ಯ ಕಲ್ಪ ಪರೇಣ ಅಂಗೀಕರ್ತು ಮುಚಿತಃ ಅಂದ್ರೆ ರಜತಸ್ಯ ಜ್ಞಾನಂ ರಜತ ಜ್ಞಾನಂ ಶುಕ್ತಿಕಾ ವಿಷಯಕಂ ಅನ್ಯಥಾಖ್ಯಾತಿ ಅಂತ ಅವ್ರ ಬಾಯಲ್ಲಿ ಬರಲ್ಲ. ಯಾಕೆ ಅಂದ್ರೆ ವ್ಯಾಘಾತ ಬರ್ತದೆ.
ರಜತ ಜ್ಞಾನ ರಜತಸ್ಯ ಜ್ಞಾನ ಅಂತ ಷಷ್ಠಿ ತತ್ಪುರುಷ ಮಾಡಿ ರಜತ ವಿಷಯಕ ಜ್ಞಾನ ಅಂತ ಅರ್ಥ ಮಾಡೋದು, ಶುಕ್ತಿಕಾ ವಿಷಯಕ ಅಂತ ಹೇಳಿ ಅನ್ಯಥಾಖ್ಯಾತಿ ಅಂತ ಅನ್ನೋದು. ವ್ಯಾಘಾತ ಬರಲಿಲ್ಲ. ಹಾಗಾದ್ರೆ ಷಷ್ಠಿ ತತ್ಪುರುಷ ಸಮಾಸ ಮಾಡಿ ರಜತ ಜ್ಞಾನ ಅನ್ನೋ ಅರ್ಥವನ್ನು ಅವರು ಇಟ್ಕೊಳ್ಳಿಕ್ಕೆ ಬರಲ್ಲ. ಶುಕ್ತಿ ರಜತಯೋಹೋ ಅಭೇದ ಪ್ರಸಂಗಾಚ. ಇದು ಒಂದು ದೋಷ. ಷಷ್ಠಿ ತತ್ಪುರುಷ ಮಾಡ್ಕೊಂಡು ಹೇಳಿದ್ರೆ ಅವರು ಅನ್ಯಥಾಖ್ಯಾತಿವಾದಿಗಳು ಷಷ್ಠಿ ತತ್ಪುರುಷ ಮಾಡ್ಕೊಂಡು ರಜತ ಜ್ಞಾನ ಶಬ್ದದ ಅಭಿಪ್ರಾಯ ಇಟ್ಕೊಂಡ್ರೆ ರಜತಕ್ಕೂ ಶುಕ್ತಿಗೂ ಅಭೇದ ಹೇಳಬೇಕಾಗ್ತದೆ. ಅಭೇದ ಪ್ರಸಂಗಾಚ. ಶುಕ್ತಿ ರಜತಕ್ಕೆ, ಶುಕ್ತಿಗೂ ರಜತಕ್ಕೂ ಅಭೇದ ಇದೆನಾ? ಅಭೇದ ಹೇಳಬೇಕಾಗ್ತದೆ ಅಂತ. ಸೃಷ್ಟಿ ಸತ್ಪುರುಷದ ಕಾಲಕ್ಕೆ ಭೇದ ಹೇಳ್ತಾರಲ್ಲ, ಹಂಗ ಹೇಳ್ಬಾರ್ದು. ಆ ಭೇದ ಅಲ್ಲ, ಅಲ್ಲೆಲ್ಲ ತಪ್ಪು ತಿಳ್ಕೊಂಡ್ರಿ. ರಜತಸ್ಯ ಜ್ಞಾನಂ ಅಂತನ್ನೋಲ್ಲಿ ಷಷ್ಠಿ ತತ್ಪುರುಷ ಮಾಡ್ಕೊಂಡು ಹೇಳಿದ್ರೆ ರಜತ ವಿಷಯಕ ಜ್ಞಾನಂ ಅಂತ ಅರ್ಥ ಆಯ್ತು. ಅವಾಗ ಮುಂದೇನು? ರಜತ ವಿಷಯಕ ಜ್ಞಾನಂ ಶುಕ್ತಿಕಾ ವಿಷಯಕಂ ಇತಿ ಅನ್ಯಥಾಖ್ಯಾತಿ ಅಂತ ಅನ್ಯಥಾಖ್ಯಾತಿವಾದಿಗಳು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ಬೇಕು. ಶುಕ್ತಿಕಾ ವಿಷಯಕತ್ವ ಬರ್ಬೇಕಲ್ವಾ? ಶುಕ್ತಿಕಾ ವಿಷಯಕತ್ವ ಹೇಳೋದು ರಜತ ವಿಷಯಕ ಜ್ಞಾನ ಅಂತ, ಶುಕ್ತಿಕಾ ವಿಷಯಕ ಅಂತ ಹೇಳೋದು. ಹಾಗಾದ್ರೆ ರಜತಕ್ಕೂ ಶುಕ್ತಿಗೂ ಅಭೇದ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ ಪ್ರಾಭಾಕರ್ ಅಲ್ಲಿ. ಅದಕ್ಕೆ ಅದು ಬಿಡ್ಬೇಕಾಯ್ತು. ಇಲ್ಲ, ರಜತಂಚ ತತ್ ಜ್ಞಾನಂ ರಜತ ಜ್ಞಾನಂ ಇತಿ ಯತ್ ತತ್ ಶುಕ್ತಿಕಾ ವಿಷಯಕಂ ಅನ್ಯಥಾಖ್ಯಾತಿ ಅಂತೇನಿ ಅಂತ ಅನ್ಬೇಕಿನ್ ಅನ್ಯಥಾಖ್ಯಾತಿವಾದಿಗಳು. ನ ದ್ವಿತೀಯ. ಯಾಕೆ? ಕರ್ಮಧಾರೆ ಸಮಾಸವನ್ನ ಅನಭ್ಯುಪಗಮಾತ್ ನೀವು ಒಪ್ಪಿಕೊಂಡಿಲ್ಲ, ನಾವು ಒಪ್ಪಿಕೊಂಡಿಲ್ಲ. ರಜತಂಚ ತತ್ ಜ್ಞಾನಂ ಅನ್ನೋದು ನೀವು ಒಪ್ಪಿಕೊಂಡಿಲ್ಲ, ಅನ್ಯಥಾಖ್ಯಾತಿವಾದಿಗಳಾದ ನೀವು ಇಲ್ಲ, ನಾವು ಇಲ್ಲ. ಇನ್ನ ಮೂರನೇ ವಿಕಲ್ಪ ಎಲ್ಲಿ ಬರ್ಬೇಕು? ರಜತ ಶಬ್ದೋಲ್ಲೇಖಿ ಜ್ಞಾನಂ ಅಂತ ಮೂರನೇದಕ್ಕೆ ಬರಬೇಕು. ಅದಕ್ಕೆ ಪ್ರಾಭಾಕರ್ ಅಂತಾರೆ ನ ತೃತೀಯ. ಯಾಕೆ? ಕದಾಚಿತ್ ಶುಕ್ತಿಕಾ ಜ್ಞಾನಸ್ಯಾಪಿ ಅನ್ಯಥಾ ಸಂಕೇತಿತ ರಜತ ಶಬ್ದ ಸ್ಮೃತಿ ಹೇತುತ್ವ ಸಂಭವೇನ ಅನ್ಯಥಾಖ್ಯಾತಿತ್ವ ಪ್ರಸಂಗಾತ್ ಅಂತದ್ದು. ನೋಡಿ, ಶುಕ್ತಿಕಾ ಜ್ಞಾನವನ್ನ ಯಾರೋ ಒಬ್ಬ ಅವನಿಗೇನು ತಿಳಿದಿಲ್ಲ, ಅವನು ಸಂಕೇತ ಮಾಡ್ಕೊಂಡಿರ್ತಾನೆ. ನಾನು ಇನ್ಮೇಲಿಂದ ಶುಕ್ತಿಕಾ ಜ್ಞಾನವನ್ನ ರಜತ ಜ್ಞಾನ ಅಂತ ಕರಿತೀನಿ ಅಂತ ಮಾಡ್ಕೊಂಡಿರ್ತಾನೆ. ಏನ್ ಮಾಡೋಣ್ರಪ್ಪ ನಾವು? ಸಂಕೇತ ಯಾರು ಯಾವ್ದನ್ ಬೇಕಾದ್ರೂ ಮಾಡ್ಕೋಬಹುದಲ್ವ? ಯಾವ್ದನ್ ಏನ್ ಬೇಕು? ಮನೆಯೊಳಗೆ ಸಾಕಿದ ನಾಯಿಗೂ ಹೆಸರಿಡ್ಬೋದು. ಅವನಿಗೆ ಪಕ್ಕದ ಮನೆಯವ್ರ ಮೇಲೆ ಸಿಟ್ಟಿರ್ತದೆ. ಅದಕ್ಕೆ ಇವ್ರ ಮನೆ ನಾಯಿಗೆ ಅವ್ರ ವ್ಯಕ್ತಿ ಯಜಮಾನ ಹೆಸರಿಟ್ಟಿರ್ತಾನೆ. ಇವಾಗ ಏನ್ ಮಾಡ್ಬೇಕು? ಸಂಕೇತ ಅದು ಹಂಗಾಗ್ತದೆ ಲೋಕದಲ್ಲಿ. ಹಾಗೆ ಶುಕ್ತಿಕಾ ಜ್ಞಾನವನ್ನೇ ಒಂದು ವೇಳೆ ರಜತ ಜ್ಞಾನ ಅಂತ ಕರಿತೀನಿ ಅಂತ ಸಂಕೇತ ಮಾಡಿರ್ಬೋದಲ್ವಾ? ಅಲ್ಲೇನಾಯ್ತು? ಶುಕ್ತಿಕಾ ಜ್ಞಾನಕ್ಕೆ ಅನ್ಯಥಾ ಸಂಕೇತಿತ ರಜತ ಶಬ್ದ ಸ್ಮೃತಿ, ರಜತ ಶಬ್ದದಿಂದ ಕರಿತೀನಿ ಅಂತ ಒಂದು ವೇಳೆ ಅವನೇನಾದ್ರೂ ಮಾಡಿಕೊಂಡ್ರೆ ಆವಾಗ ರಜತ ಶಬ್ದ ಸ್ಮೃತಿ ಹೇತುತ್ವ ಅನ್ನೋದು ಅಲ್ಲಿ ಬಂತು. ಅದನ್ನು ಯಾರಾದ್ರೂ ಅನ್ಯಥಾಖ್ಯಾತಿ ಅಂತ ಕರೀತಾರ? ಈ ತರಹ ಅನ್ಯಥಾಖ್ಯಾತಿತ್ವದ ಅತಿ ಪ್ರಸಂಗ ಅಂದ್ರೆ ಆ ದೋಷ ಬರ್ತದೆ. ಅದಕ್ಕೆ ಯಾವಾಗಲೂ ಅಷ್ಟೇ ಈ ಶಬ್ದೋಲ್ಲೇಖಿ ಜ್ಞಾನತ್ವವನ್ನು ಹೇತು ಮಾಡಿಕೊಂಡು ನೀವು ಅನ್ಯಥಾಖ್ಯಾತಿಯ ವಿವರಣೆ ಕೊಡ್ತೀನಿ ಅನ್ನೋದು ಸರಿ ಆಗಲ್ಲ. ಯಾಕಂದ್ರೆ ಅವ್ರೇನಂದಿದ್ರು? ರಜತ ಜ್ಞಾನಂ ಶುಕ್ತಿಕಾ ವಿಷಯಕಂ ಅನ್ಯಥಾಖ್ಯಾತಿ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಅದಕ್ಕೆ ಪ್ರಾಭಾಕರ್ ಏನ್ ಕೇಳ್ಬಿಟ್ರು? ರಜತ ಜ್ಞಾನಂ ನಾಮ ಕಿಂ ಅಂತ ಕೇಳ್ಬಿಟ್ರು. ಅಲ್ಲಿ ರಜತ ಶಬ್ದ ಉಲ್ಲೇಖಿ ಜ್ಞಾನಂ ಶಕ್ತಿಕಾ ವಿಷಯಕಂ ಅನ್ಯಥಾಖ್ಯಾತಿ ಅಂತ ಹೇಳ್ತೀನಿ ಅಂತಂದ್ರು. ರಜತ ಶಬ್ದ ಉಲ್ಲೇಖಿ ಜ್ಞಾನಂ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಸಂಕೇತ ಮಾಡ್ಕೊಂಡಿರ್ತಾನಲ್ಲ, ಆವಾಗಲೂ ಕೂಡ ಅನ್ಯಥಾಖ್ಯಾತಿ ಅಂತ ಕರಿತೀರಾ ಅಂತ ಅತಿ ಪ್ರಸಂಗ ತೋರಿಸಿದ್ರು. ಅತಿ ಪ್ರಸಂಗ ತೋರಿಸಿದ್ದಕ್ಕೆ ಆ ಪಕ್ಷವೂ ಬಿದ್ದೋಯ್ತು. ನಾಲ್ಕನೇ ಪಕ್ಷ ಹೇಳ್ತೀರಾ ರಜತ ಜ್ಞಾನಂ ಅನ್ನೋದಕ್ಕೆ ಏನಂತ? ನಾಲ್ಕನೇ ಪಕ್ಷ ಯಾವುದು? ಅದಕ್ಕೆ ಉತ್ತರ ಕೊಡ್ತಾರೆ. ಯತ್ರ ಶುಕ್ತಿಕಾ ಇಲ್ಲೇನಿದೆ? ಶುಕ್ತಿಕಾತಃ ಶುಕ್ತಿಕಾ ಏನೋ ಮುದ್ರಣ ಸರಿಯಾಗಿ ಒಂದು ಹೈಫನ್ ಕೊಡು ಅಲ್ಲಿ, ಸರಿಯಾಗಿ ಸ್ವಲ್ಪ ಬಿಡಿಸ್ಬೇಕು. ಶುಕ್ತಿಕಾ ತದಧಸ್ತಾತ್ ಅಂತ. ಈಗ ಒಂದ್ ಕಡೆ ಹಿಂಗೂ ಆಗಿರ್ಬೋದಲ್ವಾ? ಮೇಲ್ಗಡೆ ಕಪ್ಪೆ ಚಿಪ್ಪು, ಕೆಳಗಡೆಯಲ್ಲಿ ಬೆಳ್ಳಿ ಏನಿರ್ತದೆ. ಕೆಲವೊಮ್ಮೆ ಏನೋ ಒಂದು ಪ್ರಸಂಗವನ್ನ ತೋರಿಸ್ತಾರೆ. ಪ್ರಾಭಾಕರ್ ಅವರು ಭಾರಿ ಕಲ್ಪನಾ ವಿಲಾಸದಲ್ಲಿ ಇರ್ತಾರೆ.
ಶುಕ್ತಿಕಾ ಮೇಲ್ಗಡೆ ಇತ್ತು, ತದಧಸ್ತಾತ್ ರಜತೆ ರಜತಂ. ಹಿಂಗು ಅದು ಇರಬೇಕಾಗಿಲ್ಲ, ಯಾರೋ ಒಬ್ಬ ವಾಕ್ಯ ಆಡಿದ, ಶುಕ್ತಿಕಾ ತದಧಸ್ತಾತ್ ರಜತಂ ಅಸ್ತಿ ಅಂತ ಒಂದು ವಾಕ್ಯ ಆಡಿದಪ್ಪ. ಇವಾಗ ಹಿಂಗೆ ಹಿಂದೆ ಹೆಂಗೆ ಚಂದ್ರಚೂಡಾವಾಸ ರಜತಾವಾಸ ಅಂತ ವಾಕ್ಯ ಬಂತಲ್ವಾ, ಹಂಗೆ ಶುಕ್ತಿಕಾ ತದಸ್ತಾತ್ ರಜತಂ ಅಸ್ತಿ ಅಂತ ಒಂದು ವಾಕ್ಯವನ್ನ ಆಡಿದ ಯಾರೋ ಒಬ್ಬ. ಈ ವಾಕ್ಯವನ್ನು ಶ್ರವಣ ಮಾಡಿದಾಗ ಶುಕ್ತಿಕಾ ಜ್ಞಾನವೂ ಕೂಡ ಅವನಿಗೆ ರಜತಾರ್ಥಿಯಾದವನ ಪ್ರವೃತ್ತಿಗೆ ಕಾರಣವಾಗಿರ್ತದೋ ಇಲ್ಲ ಅಲ್ಲಿ. ಅವನಿಗದು ಬೇಕೋ ಬೇಡವೋ, ಆದ್ರೆ ಅವನಿಗಂತೂ ಬೇಕಾಗಿರೋದೇನು ರಜತ. ಅವಾಗ ಶುಕ್ತಿಕಾ ಜ್ಞಾನವೂ ಸೇರ್ಕೊಂತ. ಇಂಥ ಸ್ಥಳದಲ್ಲಿ ಅನ್ಯಥಾ ಖ್ಯಾತಿ ಅಂತ ಹೇಳಲಿಕ್ಕೆ ಆಗ್ತದ ಆ ಶುಕ್ತಿಕಾ ಜ್ಞಾನ ಬಂದದ್ದನ್ನ? ನಿಮ್ ಪ್ರಕಾರ ಶುಕ್ತಿಕಾ ಏನು ರಜತಾರ್ಥಿನಃ ಪ್ರವೃತ್ತಿ ಹೇತುಭೂತಂ ಜ್ಞಾನಂ ರಜತ ಜ್ಞಾನಂ ಅಂತ ನೀವು ಇಟ್ಕೊಂಡ್ಬಿಟ್ರೆ, ಇಲ್ಲಿ ಶುಕ್ತಿಕಾ ವಿಷಯಕವೂ ಆಗಿದೆ, ರಜತಾರ್ಥಿಗೆ ಪ್ರವೃತ್ತಿ ಹೇತುಭೂತವಾದ ಜ್ಞಾನವೂ ಆಗಿದೆ, ಶುಕ್ತಿ ಜ್ಞಾನ ಅಂತಾಗಿ ಶುಕ್ತಿ ಜ್ಞಾನವೇ ಅನ್ಯಥಾ ಖ್ಯಾತಿ ಅಂತ ಕರೆಸ್ಕೊಳ್ಳಿ ಅಂತ ದೋಷ ಕೊಡ್ತೀನಿ. ಅದಕ್ಕೆ ಅದು ಸರಿಯಲ್ಲ ಅಂತಾಯ್ತು. ನಾಪಿ ಪಂಚಮಃ, ಅದು ಇದೇ ಸಮಾನ ದೋಷ ಕೊಟ್ರು ಪ್ರಾಕೃತ. ಅವ್ರೇನು ಅವ್ರಿಗೆ ಕೊಟ್ಟಿದ್ರು, ಇವ್ರು ಅವ್ರಿಗೆ ಕೊಟ್ರು. ಪ್ರಾಗುಕ್ತ ದೋಷ, ಪ್ರಾಗುಕ್ತ ಪಕ್ಷ ಅಬಹಿರ್ಭಾವ ಅಂತ ಕೊಟ್ಬಿಟ್ರು. ಅದಕ್ಕೆ ಕೊನೆಗೆ ನೈಯಾಯಿಕರು ಏನ್ ಅನ್ಬೇಕು ಅವಾಗ? ರಜತ ಜ್ಞಾನಂ ಶುಕ್ತಿಕಾ ವಿಷಯಕಂ ಅನ್ಯಥಾ ಖ್ಯಾತಿ ಅಂತನ್ನೋದನ್ನ ಅವರು ಗಟ್ಟಿಯಾಗಿ ಸಮರ್ಥಿಸ್ಕೊಳ್ಬೇಕಾದ್ರೆ, ರಜತ ಜ್ಞಾನಂ ನಾಮ ಉಕ್ತ ಪಕ್ಷೇಶು ಕಿಂಚಿತ್ ಅಂಗೀಕೃತ್ಯ ತದ್ದೋಷೋ ವಾ ಪರಿಹರಣೀಯ ಪಕ್ಷಾಂತರಂ ವಾ ಉತ್ಪ್ರೇಕ್ಷಣೀಯ. ಒಂದಾ ಹಿಂದೆ ಹೇಳಿದ ಪಕ್ಷಗಳಲ್ಲಿ ದೋಷವನ್ನು ಪರಿಹಾರ ಮಾಡಿಕೊಂಡು ಒಂದು ಯಾವ್ದಾದ್ರು ಪಕ್ಷವನ್ನ ನೈಯಾಯಿಕರು ಗಟ್ಟಿ ಹಿಡ್ಕೊಳ್ಬೇಕು, ಅಥವಾ ಮತ್ತೊಂದು ಪಕ್ಷವನ್ನು ಉತ್ಪ್ರೇಕ್ಷೆ ಮಾಡಿ ಆದ್ರೂ ಹೇಳ್ಬೇಕು ರಜತ ಜ್ಞಾನ ಅಂದ್ರೆ ಏನು ಅಂತ. ಅವ್ರು ಏನ್ ಹೇಳ್ತಾರೋ ಅದೇ ನಮ್ಮ ಅನುಮಾನದಲ್ಲಿ ರಜತ ಜ್ಞಾನತ್ವ ಅನ್ನೋ ಹೇತುವಿನ ಅಭಿಪ್ರಾಯ. ಇಷ್ಟಿಟ್ಕೊಂಡ್ಬಿಡ್ರಿ ಅಂದ್ಬಿಟ್ಟು. ಅದಕ್ಕೆ ನಾನು ಹೇಳಿದೆ, ವಾದ ಕೌಶಲ ಇದೆಲ್ಲವೂ ಕೂಡ ತತ್ವಮೇವ ಮಯಾ ಹೇತು ಕರಿಷ್ಯತ ಇತಿ ಯತ್ಕಿಂಚಿದೇತತ್ ಅಂತ ನೈಯಾಯಿಕರನ್ನ ಗಾಳಿ ತೂರ್ದ ಹಾಗೆ ಮಾತಾಡಿದ್ದಾರೆ. ಇಲ್ಲ, ಇನ್ನ ಮುಂದಿನದನ್ನ ನಾಳೆ ಮತ್ತೆ ಪುನಃ ಇದನ್ನ ವಿವರಣೆ ಕೊಟ್ಟು ಮುಂದುವರಿಸ್ತೇನೆ. ಇವತ್ತು ಕಥಕಥಾವಾದದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅವ್ರದ್ದು ಅದು ಸರಿಯಾಗಿ ಅವರಿಗೆ ಅಭಿಪ್ರಾಯ